जिनेन्द्राय सुगंधे चंदन लेपनम करोमते स्वाहा। पुष्पवृष्टि सुरेंद्र वृंदे वर्धुपवृंदे रपि चंपकादे पुष्पेरिणे लिभि होतात्रे श्रीमज्जिनेन्द्रागी युगम यजेहम् श्रीमज्जिनेन्द्रागी युगम यजेहम्। सुप्रभाताय सर्वालंकाराय सर्व दुख निवारणाय सर्व कष्ट निवारणार्थाय सर्व रोग निवारणार्थाय सर्व अकाल मूर्ति निवारणार्थाय सर्व नवग्रह दोष निवारणार्थाय सर्व ऐश्वर्य समृद्धि प्राप्ति रहता है सर्व विद्या प्राप्ति रहता है। ओम ह्री श्री आदिनाथ जिनेन्द्राय दिव्य भव्य मनोहर पुष्पवृष्टिं करोमते स्वाहा। पुष्पवृष्टिं करोमते स्वाहा। आरती आरती मैं तो आरती उतारू रे आदिनाथ भगवन की। मैं तो आरती उतारू रे नवग्रह प्रभुवर की। जय जय आदि प्रभु जी जय जय हो। जय जय नवग्रह प्रभु जी जय जय हो। ततो कलक्षता मनोहर पुष्प दीपे पात्रार्पितं प्रतिदिनं महतादरेण। त्रैलोक्य मंगल सुखालय कामदाह मारार्तिकं तव विभोर भतरयामि। झूम झूम भक्ति करूं इंद्र सहित आरती करूं पूजा रचाई रे प्रभु तारी पूजा उतारू रे। मैं तो आरती उतारू रे आदिनाथ भगवन की। जय जय आदि प्रभु जी जय जय हो। जय जय नवग्रह प्रभु जी जय जय हो। जय जय आदि प्रभु जी जय जय हो। जय जय नवतीर्थंकर जय जय हो। ओम ह्री श्री मंगल अवतरयामि स्वाहा। ನಾವೆಲ್ಲ ಭಾರತೀಯರು ಭಾರತೀಯ ಪುತ್ರರು ಅನ್ನಿಸ್ಕೊಳ್ಳಿಕ್ಕೆ ನಮಗೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತದ. ಅದರಲ್ಲಿ ಕೂಡ ನಮ್ಮ ಶಾಸ್ತ್ರೀಯ ಪರಂಪರೆಯಲ್ಲಿ ಅನೇಕ ಸಿದ್ಧಾಂತಗಳು ಉಂಟು. ಅನೇಕ ಸಿದ್ಧಾಂತಗಳಲ್ಲಿ ವಿಶೇಷವಾಗಿ ಅಹಿಂಸಾ ಪರಮೋ ಧರ್ಮ, ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ. ಎಲ್ಲ ಧರ್ಮಗಳಲ್ಲಿ ಧರ್ಮ ಶಬ್ದದ ಅರ್ಥ ಇಲ್ಲಿ ಪರಂಪರೆ ಅಲ್ಲ, ಕರ್ತವ್ಯ. ಎಲ್ಲ ಧರ್ಮ ಎಲ್ಲ ಪರಂಪರೆಗಳಲ್ಲಿ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಅಹಿಂಸಾ ಶಬ್ದ ಇದೆಯಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿಯ, ಭಾರತೀಯ ತತ್ವದರ್ಶಿಗಳ, ಭಾರತೀಯ ತತ್ವಜ್ಞಾನದ, ಭಾರತೀಯ ಯೋಗ ಪರಂಪರೆಯ ನಮ್ಮ ಮೂಲ ಅಂತ ಹೇಳ್ಬೋದು. ಅಹಿಂಸಾ ಪರಮೋ ಧರ್ಮ. ಅಹಿಂಸಾ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಅಹಿಂಸಾ? ಹಿಂಸಾಯಾಮ್ ದೂಯತೆ ಇತಿ ಅಹಿಂಸಾ. ಎಲ್ಲಿ ಹಿಂಸೆ ಇಲ್ಲ ಅಲ್ಲಿ ಅಹಿಂಸೆ ಇರ್ತದ. ಈ ಜಗತ್ತಿನಲ್ಲಿ ಎಲ್ಲಿ ನೋಡಿದಲ್ಲಿ ಎಲ್ಲ ಮಾರ್ಗಗಳಲ್ಲಿ ನಾವು ಹಿಂಸೆಯನ್ನು ಕಾಣಬಹುದು. ಅದು ಕಾಯಿಕ ಹಿಂಸೆ ಆಗಿರಬಹುದು, ವಾಚಿಕ ಹಿಂಸೆ ಆಗಿರಬಹುದು, ಮಾನಸಿಕ ಹಿಂಸೆ ಆಗಿರಬಹುದು, ಪ್ರಾಣಿಗಳ ಹಿಂಸೆ ನೋಡಬಹುದು ನಾವು ಬೇರೆ ಬೇರೆ ಸಂಪ್ರದಾಯಗಳಲ್ಲಿ, ಬೇರೆ ಬೇರೆ ಪರಂಪರೆಗಳಲ್ಲಿ. ಆದರೆ ನಮ್ಮ ಭಾರತೀಯ ಅಹಿಂಸಾ ಪರಂಪರೆಯಲ್ಲಿ ಇದು ಎಲ್ಲಿಯೂ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಮಹರ್ಷಿಗಳು, ಇಂಥ ಪರಂಪರೆಗಳು ನಮ್ಮ ಭಾರತೀಯ ಪರಂಪರೆ ವೈಭವವೇ ಅಂತ ಹೇಳಬಹುದು. ಸುಮಾರಷ್ಟು ಜನ ಫಲಹಾರಿಯಾಗಿರ್ತಾರೆ, ಸುಮಾರಷ್ಟು ಜನ ಅನ್ನವನ್ನು ತ್ಯಾಗ ಮಾಡ್ತಾರೆ, ನೀರವು ಕೂಡ ತ್ಯಾಗ ಮಾಡುತ್ತಾರೆ. ಆದರೆ ನಮ್ಮ ಈ ಅಹಿಂಸಾ ಪರಂಪರೆಯಲ್ಲಿ, ಈ ಒಂದು ಸಂಪ್ರದಾಯದಲ್ಲಿ, ಅಹಿಂಸಾ ಸಂಪ್ರದಾಯದಲ್ಲಿ ವಿಶೇಷವಾಗಿ ವಸ್ತ್ರವು ಕೂಡ ತ್ಯಾಗ ಮಾಡುವಂಥ ಒಂದು ಪರಂಪರೆ. ಈ ಪರಂಪರೆ ಭಾರತ ವರ್ಷದಲ್ಲಿ ಬಿಟ್ಟರೆ ಇಡೀ ವಿಶ್ವದಲ್ಲೇ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ದೇಹಭಾನ ಹರಫಲ ಅಂತ ಹೇಳ್ತಾರೆ. ದೇಹಭಾನವು ಕೂಡ ಕೇವಲ ವೈಭವ ಅಷ್ಟೇ ಅಲ್ಲ, ಕೇವಲ
ಶಕ್ತಿಗಳು ಅಷ್ಟೇ ಅಲ್ಲ, ಕೇವಲ ಸತ್ತ ಅಷ್ಟೇ ಅಲ್ಲ, ಕೇವಲ ಮನೆ ಬಿಡೋದು ಅಷ್ಟೇ ಅಲ್ಲ, ವಸ್ತ್ರವೂ ಕೂಡ ಬಿಡುವಂಥ ಒಂದು ಪರಂಪರೆ ಇದೆಯಲ್ಲ, ಇದಕ್ಕಿಂತ ಮಹಾಪರಂಪರೆ, ಇದಕ್ಕಿಂತ ಅದ್ಭುತವಾಗಿರುವಂಥ ಪರಂಪರೆ, ಇದಕ್ಕಿಂತ ತ್ಯಾಗ ಪರಂಪರೆ ಇನ್ನು ಯಾವುದು ಕೂಡ ಇಲ್ಲ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಇಂಥ ಅದ್ಭುತವಾಗಿರುವಂಥ ದೈಹಿಕ ಭಾವವು ಕೂಡ, ದೇಹ ಭಾವವು ಕೂಡ ಮರಿಯ ಹೋಗುವಂಥ ಪ್ರಾಕ್ಟಿಕಲವಾಗಿರುವಂಥ ಸಂಪ್ರದಾಯ, ಪ್ರಾಕ್ಟಿಕಲವಾಗಿರುವಂಥ ಸಿದ್ಧಾಂತ ಅಂದರೆ ಇದು ನಮ್ಮ ಅಹಿಂಸಾ ಪರಂಪರೆ, ಜೈನ್ ಮಹರ್ಷಿಗಳ ಪರಂಪರೆ ಅಂಥೇಳಿ. ಭಗವದ್ಗೀತೆಯಲ್ಲಿ ಅಂತೂ ಅದ್ಭುತವಾಗಿರುವಂಥ ದೈವಿ ಸಂಪತ್ತಿಯ ಲಕ್ಷಣಗಳನ್ನು ಹೇಳುವಾಗ ಏನು ಹೇಳುವಾಗ ದೈವಿ ಸಂಪತ್ತಿಯ ಕೆಲವೊಂದು ಗುಣಗಳನ್ನು ಹೇಳುವಾಗ 16ನೇ ಅಧ್ಯಾಯದಲ್ಲಿ ಶ್ರೀಮದ್ ಭಗವದ್ಗೀತೆ, ಇದು ನಮ್ಮ ಸನಾತನ ಧರ್ಮದ ಗ್ರಂಥ, ಸಮಸ್ತ ವೇದಗಳ ಸಾರ, ಸಮಸ್ತ ಉಪನಿಷದಗಳ ಸಾರವೇ ಶ್ರೀಮದ್ ಭಗವದ್ಗೀತೆ. ಸರ್ವೋಪನಿಷದವು ಗಾವೋ ದೊಗ್ಧ ಗೋಪಾಲನಂದನ, ಸರ್ವ ಉಪನಿಷತ್ತುಗಳ ಸಾರವೇ ಶ್ರೀಮದ್ ಭಗವದ್ಗೀತಾ. ಆ ಭಗವದ್ಗೀತೆಯಲ್ಲಿ ಅಹಿಂಸಾ ಅನ್ನುವಂಥ ಪದಕ್ಕೆ ಅದ್ಭುತವಾಗಿರುವಂಥ ಗೌರವವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ದೈವಿ ಗುಣಗಳಲ್ಲಿ ಪ್ರಪ್ರಥಮವಾಗಿರುವಂಥ ಗುಣನೇ ಅಹಿಂಸಾ ಅಂತೇಳಿ ಕರೀತಾ ಇದ್ದಾರೆ. ದೈವಿ ಗುಣಗಳಲ್ಲಿ, ದೈವಿ ಸಂಪತ್ತಿ ಗುಣಗಳಲ್ಲಿ ಮೊಟ್ಟ ಮೊದಲವಾಗಿರುವಂಥ ಸಂಪತ್ತು, ಮೊಟ್ಟ ಮೊದಲವಾಗಿರುವಂಥ ಆಧ್ಯಾತ್ಮಿಕ ಸಂಪತ್ತು ಗುಣ ಅಂದರೆ ಅದು ಅಹಿಂಸಾ. ಅಹಿಂಸಾ 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 ಸತ್ಯಂ ಅಕ್ರೋಧಂ ತ್ಯಾಗಂ ಅಶಾಂತಿರ ಪೈಶೂನ್ಯಂ ದಯಾ ಭೂತೇಶು ಲೋಲುಪ್ತಂ ಮಾರ್ದವಂ ಹೀರ ಚಾಪಲಂ ಅಂತ ಹೇಳ್ತಾರೆ. ಇದು ಒಂದು. ಮತ್ತೊಂದು ಅಹಿಂಸಾ ಸಮತಾ ತುಷ್ಟಿ ಸ್ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ ಏವ ಪೃಥಗ್ವಿದಃ ಅಂತ ಹೇಳ್ತಾರೆ. ಅಂದರೆ ದೈವಿ ಸಂಪತ್ತಿಯ ಗುಣಗಳನ್ನು ಹೇಳ್ತಾ ತಮ್ಮ ವಿಭೂತಿಯ ಬಗ್ಗೆ ಪರಮಾತ್ಮ ಹೇಳ್ತಾ ದೈವಿ ಸಂಪತ್ತಿಯ ಬಗ್ಗೆ ಕುರಿತು ಹೇಳ್ತಾರೆ. ಇದು ಅದ್ಭುತವಾಗಿರುವಂಥ ಅಹಿಂಸಾ. ಈ ಜಗತ್ತಿನಲ್ಲಿ ಅಹಿಂಸಾ ಸ್ವಲ್ಪ ಪ್ರಕಟವಾದರೆ, ಅಹಿಂಸಾ ಸ್ವಲ್ಪರ ಮಟ್ಟಿಗೆ ನೀವೆಲ್ಲ ಸಂಪಾದನೆ ಮಾಡಿದರೆ, ಅಹಿಂಸಾ ಎಲ್ಲ ಸ್ವಾಮೀಜಿಯವರು, ಎಲ್ಲ ತ್ಯಾಗಿಗಳು ಅಥವಾ ಎಲ್ಲ ಸತ್ಪುರುಷರು, ಸಾಧು ಸಂತರು ಅಹಿಂಸಾದ ಬಗ್ಗೆ ಸ್ವಲ್ಪ ಆಚರಣೆ ಮಾಡಿ ಪ್ರಬೋಧನವನ್ನು ಮಾಡಿದರೆ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಜಗಳವೇ ಇರಲ್ಲ. ಎಲ್ಲ ಭೂತಗಳು, ಎಲ್ಲ ಪ್ರಾಣಿಗಳು ಸ್ವತಂತ್ರವಾಗಿ ಹಾಯಾಗಿ ಇರಬಹುದು ಜಗತ್ತಿನಲ್ಲಿ. ಸಾಧು ಸನ್ಯಾಸಿಯ ಪರಂಪರೆಯಲ್ಲಿ ಪ್ರತ್ಯಕ್ಷವಾಗಿ, ಪ್ರಾಕ್ಟಿಕಲ್ವಾಗಿ ಜೀವನದ ಕ್ಷಣ ಕ್ಷಣಕ್ಕೂ ಈ ಕಠಿಣವಾಗಿರುವಂಥ ವ್ರತವನ್ನು ಪಾಲನೆ ಮಾಡುವಂಥ ಈ ಪರಂಪರೆಗೆ ನಾನು ಯಾವತ್ತೂ ಕೂಡ ಶತಶತ ನಮನಗಳನ್ನು ಯಾವತ್ತೂ ಕೂಡ ಹೇಳ್ತಾ ಇರ್ತೇನೆ. ಯಾಕೆಂದರೆ ಅಷ್ಟು ಸರಳವಲ್ಲ, ಅಷ್ಟು ಯಾಕೆಂದರೆ ಲಜ್ಜಾನಾಂ ಭೂಷಣಂ ಅಂತಾರೆ. ಒಂಥರ ನಾವೆಲ್ಲ ಬಟ್ಟೆ ಹಾಕೋದು ಸಾಮಾನ್ಯವಾಗಿ ಲಜ್ಜೆಗಾಗಿ, ಗೌರವಗೋಸ್ಕರವಾಗಿ ಅಲ್ಲ, ಲಜ್ಜೆಗಾಗಿ. ನೋಡ್ರಿ, ಒಬ್ಬೊಬ್ರು ಇದ್ದಾಗ ಮನುಷ್ಯ ಏನೇನು ಹಾಗೆ ಕೂಡ ಇರ್ತಾನೆ. ಆದರೆ ಜನರ ಮಧ್ಯೆ ಬಂದಾಗ ಒಬ್ಬ ಎಲ್ಲವೂ ಕೂಡ ಬಿಟ್ಟು, ಮನೆ ಬಿಟ್ಟು, ಮಠಗಳನ್ನು ಬಿಟ್ಟು, ಸಮಾಜವನ್ನು ಬಿಟ್ಟು, ಕುಲಗೋತ್ರಗಳನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು, ಅಷ್ಟೇ ಅಲ್ಲ ದೇಹಾಭಿಮಾನವನ್ನು ಕೂಡ ಬಿಟ್ಟು, ದೇಹ ಭಾವ ಬಿಟ್ಟಾಗ ಮಾತ್ರ ನಾವು ಈ ಹೊರಗಡೆ ಇರುವಂಥ ಬಟ್ಟೆ ತೆಗಿಲಿಕ್ಕೆ ಸಾಧ್ಯ. ಎಲ್ಲಿ ದೇಹ ಭಾವವಿರಲ್ಲ, ಹೇ ಪರಮಾತ್ಮ, ಕೇವಲ ಈ ಭೌತಿಕವಾಗಿರುವಂಥ ಸೃಷ್ಟಿ ನಿಲ್ಲದಪ್ಪ, ಕೇವಲ ದೇಹ, ಈ ಭೌತಿಕ ದೃಷ್ಟಿ, ಹಣ ಕಾಸು ಇವೆಲ್ಲ ಸತ್ತ ಅಧಿಕಾರ ನಿಂದಲ್ಲ, ಈ ದೇಹ ಕೂಡ ನಿಂದೇ ಇದೆ. ಇರುವುದರಿಂದ ಈ ದೇಹವು ಕೂಡ ಇರುವಾಗಲೇ ನಿನಗೆ ಸಮರ್ಪಣೆ ಮಾಡಿಬಿಡ್ತೀನಿ, ಹೋದಾಗಲ್ಲ. ಇಲ್ಲಿ ಒಳಗಡೆ ಇರುವಂಥ ಚೈತನ್ಯ ಹೋದಾಗ ನಾನು ಸಮರ್ಪಣೆ ಮಾಡಲ್ಲ. ನಾನು ಈ ದೇಹದಲ್ಲಿ ಇರುವಂಥ ಚೈತನ್ಯ ಇರುವಾಗಲೇ, ಜೀವಂತ ಇರುವಾಗಲೇ ನಿನ್ನ ದೇಹ ಅಭಿಮಾನವು ಕೂಡ ನಿನಗೆ ಸಮರ್ಪಣೆ ಮಾಡಿಬಿಡ್ತೇನೆ ಅಂದಾಗಲೇ ಆವಾಗ ಅಹಿಂಸಾ ಅನ್ನುವಂಥದ್ದು ಪ್ರಾಕ್ಟಿಕಲ್ವಾಗಿ ನೋಡ್ತೇವೆ. ದಿಗಂಬರ ಮುನಿಗಳಿಗೆ ದಿಕ್ಕುಗಳೇ ಅಂಬರ ಅಂತ ಹೇಳ್ತಾ ತುಂಬ ವಿದ್ವತ್ಪೂರ್ಣವಾದಂತಹ ನುಡಿಗಳನ್ನು ಪರಮಪೂಜ್ಯ ಜಗದ್ಗುರು ವೇದಾಂತಾಚಾರ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಯವರು ಮಾತನಾಡಿದರು. ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳೊಂದಿಗೆ ಜೈ ಜಿನೇಂದ್ರ. ಸ್ವಾಮೀಜಿಯವರು ಬಹಳ ಉತ್ತಮವಾದಂಥ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಪರಂಪರೆ ಒಂದು ತಂದೆ ಆದಂಥ ಕೊಡುಗೆ ಭಾರತ ದೇಶದಲ್ಲಿ ಇದೆ.
ಅದು ಬೌದ್ಧ ಇರ್ಬೋದು, ಜೈನ್ ಇರ್ಬೋದು, ಹಿಂದೂ ಇರ್ಬೋದು, ಅಥವಾ ಅನೇಕ ಪ್ರಕಾರ ಸಂಪ್ರದಾಯ ಈ ದೇಶದಲ್ಲಿ ಅಚ್ಚುಕಟ್ಟದಲ್ಲಿ ಈ ದೇಶದ ಬೆಳೆಸ್ತಾ ಇದ್ದಾರೆ. ಆದ ಕಾರಣ ದೇಶ ಹೊರತುಪಡಿಸಿ ಎಲ್ಲ ಕಡೆ ಆತಂಕ ಇದೆ. ದೇಶದಲ್ಲಿ ಸಮಾಧಾನ, ಶಾಂತಿ, ಯುದ್ಧರಹಿತ ವಾತಾವರಣ ಎಲ್ಲಿದ್ದರೆ ಭಾರತ ದೇಶದಾಗಿದೆ. ಆದ ಕಾರಣ ಅನೇಕ ಧರ್ಮ ಜನ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ದೇಶ ಸಂಪೂಜಿಕಾನಾಂ ಪ್ರತಿಪಾಲಕಾನಾಂ ಯತೇಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪುರುಷರಾಜ್ಯ ಕರೋತಿ ಶಾಂತಿಂ ಭಗವಾನ್ ಜಿನೇಂದ್ರ. ಪ್ರತಿಯೊಬ್ಬರು ದೇಶದ ರಾಷ್ಟ್ರದ ಪ್ರಗತಿ ಸಲುವಾಗಿ ಭಾವನಾವನ್ನು ಅಭಿವ್ಯಕ್ತಿಪಡಿಸ್ತಾ ಇದ್ದಾರೆ. ಯಾವ ಧರ್ಮಗಳು ಇದ್ದಂಥ ನಮ್ಮ ದೇಶದಲ್ಲಿ ಪ್ರತಿಯೊಂದು ಅಭಿವೃದ್ಧಿಯಾಗಲಿ ಅಂತ ಭಾವನಾ ಸಲ್ಲಿಸ್ತಾರೆ. ನಮ್ಮ ಬೆಂಗಳೂರಿನಿಂದ ದೂರಿಂದ ಪ್ರವಾಸ ಮಾಡಿ ಜೈನ ಸಮಾಜಿಗೆ ಒಂದು ಅಭಿಮಾನಿ ಸನ್ಮಾನ ಕೊಟ್ಟು ಇದ್ದಂಥ ಸ್ವಾಮೀಜಿಯವ್ರು ಬೇಂದರ. ಆ ಸ್ವಾಮೀಜಿಯವ್ರಿಗೆ ಜೋರಾಗಿ ಚಪ್ಪಾಳೆ ಕಟ್ಟ ಅಭಿನಂದನೆ ಸಲ್ಲಿಸ್ರಿ. ಕೇವಲ ಜ್ಞಾನ ಕಲ್ಯಾಣಕದ ಪೂಜೆಗಳು ಪ್ರಾರಂಭವಾಗುತ್ತವೆ. ಈಗಾಗಲೇ ಮುಂಜಾನೆ ಮಂದಿರದಲ್ಲಿ ಎಲ್ಲ ವಿಧಿವಿಧಾನಗಳು ಮುಗಿದು ಈಗ ಮಂಟಪದಲ್ಲಿರುವಂಥ ಎಲ್ಲ ಜನಬಿಂಬಗಳಿಗೆ ಆ ಕೇವಲ ಜ್ಞಾನ ಕಲ್ಯಾಣ ಸಂಸ್ಕಾರ ಆಚಾರ್ಯ ಶ್ರೀ ಮುನಿ ಮಹಾರಾಜರ ಸಂಘ ನೇತೃತ್ವದಲ್ಲಿ ಜರುಗುತ್ತದೆ. ಈಗ ಆ ಪಂಚ ಕಲ್ಯಾಣಕ ವಿಧಾನಗಳಲ್ಲಿ ಕೇವಲ ಜ್ಞಾನ ಕಲ್ಯಾಣಕದ 24 ಅರ್ಘ್ಯಗಳನ್ನು ಅವತರಣೆ ಮಾಡುವಂಥ ಒಂದು ಪೂಜೆಗಳು ಪ್ರಾರಂಭವಾಗುತ್ತವೆ. ಜೈ ಬಲೋ ರಾಷ್ಟ್ರ ಸಂತ ವಾಚಾರ್ಯ ಗುಣಧರ್ ನಂದೀಜಿ ಮುನಿ ಮಹಾರಾಜ ಕಿ, ಸಮಸ್ತ ಮುನಿ ಸಂಘ ಕಿ. लुट रहा रे, लुट रहा रे, आदि बाबा का खजाना लुट रहा रे. बोले पंचकल्याण प्रतिष्ठा महामहोत्सव की ಜೈ ಹೋ. ಆಜ್ ಕಾ ಆನಂದ ಕಿ. ಧನ್ಯವಾದವು ಎಲ್ಲರಿಗೂ. ಕೊಡ್ರಿ ಆದಿನಾಥ್ ತೀರ್ಥಂಕರ ಪೂಜೆ ಸ್ಥಾಪನಾ. बोले आदिनाथ भगवान की. लोक पूजने आत्मनिन्नय रासे गुण कुंडाडुवे भक्ति भावधि अष्ट द्रव्य चरण पूजय ಮಾಡುವೆ ಪಾದ पूजय ಮಾಡುವೆ. ಓಂ ರೀಂ ದೇವಾದಿದೇವ ಪ್ರಥಮ ತೀರ್ಥಂಕರ ಯುಗ ಪ್ರವರ್ತಕ ಭವರೋಗ ವೈದ್ಯ ಪ್ರಥಮ ತೀರ್ಥಂಕರ ಆದಿನಾಥ ಜಿನೇಂದ್ರಾಯ ಅತ್ರ ಅವತರ ಅವತರ ಆಹ್ವಾನನಂ ಅತ್ರ ತಿಷ್ಠ ತಿಷ್ಠ ಠಠ ಸ್ಥಾಪನಂ ಅತ್ರ ಮಮ ಸನ್ನಿಹಿತೋ ಭವ ಭವ ಷಟ್ ಸನ್ನಿಧೇ ಕರಣಂ. ಪಾಪ ಪಂಕವ ತೊಳೆಯ ಚಪ್ಪಾಳೆ ಎಲ್ಲರೂ. ಚರಣ ಸನ್ನಿಹ ಬಂದಿಹೆ ಎನ್ನ ಪಾಪವ ನಾಶಗೊಳಿಸು ಸಲಿಲ ಗಂಗೆಯ ತಂದಿಹೆ. ಲೋಕ ಪೂಜನೆ ಆತ್ಮ ನಿನ್ನೆ ರಾಶಿ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟ ದ್ರವ್ಯದಿ ಚರಣ ಪೂಜೆಯ ಮಾಡುವೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ರಂ ದೇವಾದಿದೇವ ಮೂಲನಾಯಕ ಪ್ರಥಮ ತೀರ್ಥಂಕರ ಯುಗ ಪ್ರವರ್ತಕ ಆದಿಜಿನೇಂದ್ರಾಯ ಜನ್ಮಜರಾ ಮೃತ್ಯು ವಿನಾಶನಾಯ ಜಲಂ ನಿರ್ವಪಾಮಿತೆ ಸ್ವಾಹ. ಪೂಜ್ಯರಿಗೆ ಸ್ವಾಗತದೊಂದಿಗೆ ಜೈ ಜಿನೇಂದ್ರ. ಹಾ ಚಂದನ್. ಸಂಸಾರ ತಾಪವ ನಾಶಗೊಳಿಸಲು ಗಂಧ ಚಂದನ ಪರಿಮಳ ತಂದು ಪೂಜಿಪೆ ತವ ಜಿನೇಶನ ಚಾರು ಕಮಲ ಸುಪದಗಳ. ಲೋಕ ಪೂಜನೆ ಆತ್ಮ ನಿನ್ನಯ ರಾಸೆ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟ ದ್ರವ್ಯ ಚರಣ ಪೂಜಯ ಮಾಡುವೆ. ಓಂ ಹ್ರೀಂ ದೇವಾದಿದೇವ ಪ್ರಥಮ ತೀರ್ಥಂಕರ ಯುಗ ಪ್ರವರ್ತಕ ಆದಿನಾಥ ಜಿನೇಂದ್ರಾಯ ಭವತಾಪ ವಿನಾಶನಾಯ ಚಂದನಂ ನಿರ್ವಪಾಮಿತೆ ಸ್ವಾಹ. ಎಲ್ಲರೂ ಸ್ವಹ ಅನ್ನೋದಿದ್ರಿ. ಅಮಿತ ಚಪ್ಪಾಳೆ ಎಲ್ಲರ. ಸುಖದ ಕಾರಣ ದಿವ್ಯ ಅಕ್ಷತ ಪೂಂಜತಿ ಸಕಲ ಗುಣಗಳ ಪೂಜೆ ಮಾಡು ಸುಖವ ನೀಡೋಣಿ ಬೇಗ
ಲೋಕ ಪೂಜನೆ ಆತ್ಮ ನಿನ್ನಯ ರಾಶಿ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟ ದ್ರವ್ಯ ಚರಣ ಪೂಜೆಯ ಮಾಡುವೆ. ಓಂ ಹ್ರೀಂ ದ್ರೀಂ ಕ್ಲೀಂ ಐಂ ಶ್ರೀ ಪ್ರಥಮ ತೀರ್ಥಂಕರ ಆದಿನಾಥ ಜನೇಂದ್ರಾಯ ಅಕ್ಷಯ ಸುಖಪದ ಪ್ರಾಪ್ತಯೇ ಅಕ್ಷತಂ ನಿರ್ವಪಾಮಿತಿ ಸ್ವಾಹ. ಕಾಮ ವಿಜಯನ ಸ್ಮರವ ಜಯಿಸಲು ವಿವಿಧ ಪುಷ್ಪದಿ ಅರ್ಚುವೆ ಸಕಲ ಕಾಮವು ಕಳೆದು ಹೋಗಲಿ ಎಂಬ ಭಾವದಿ ಪೂಜಿಯೇ. ಲೋಕ ಪೂಜನೆ ಆತ್ಮ ನಿನ್ನಯ ರಾಶಿ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟ ದ್ರವ್ಯದಿ ಚರಣ ಪೂಜೆಯ ಮಾಡುವೆ. ಓಂ ಹ್ರೀ ಶ್ರೀ ಪ್ರಥಮ ತೀರ್ಥಂಕರ ಆದಿನಾಥ ಜನೇಂದ್ರಾಯ ಕಾಂಬವಾನಿದ್ದೋಷನಾಯ ದಿವ್ಯ ಪುಷ್ಪಂ ನಿರ್ವಪಾಮಿತೆ ಸ್ವಾಹ. ಕ್ಷುಧಾರೋಗವ ಬೇಗ ಕ್ಷಯಿಸುದಿ ಎಂಟು ಚರುವಣು ತಂದಿಯೇ ಧೀರ ಜೀತವ ಪಾದ ಚರಣ ನಾನು ಶರಣವ ಹೊಂದಿಯೇ. ಲೋಕ ಪೂಜನೆ ಆತ್ಮ ನಿನ್ನಯ ರಾಶಿ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟ ದ್ರವ್ಯ ಚರಣ ಪೂಜೆಯ ಮಾಡುವೆ. ಓಂ ಹ್ರೀ ಶ್ರೀ ಆದಿನಾಥ ಜನೇಂದ್ರಾಯ ಕ್ಷುಧಾರೋಗ ನಿವಾರಣಾಯ ನೈವೇದ್ಯಂ ನಿರ್ವಪಾಮಿತೆ ಸ್ವಾಹ. ಅಜ್ಞಾನ ತಿಮಿರವ ದೂರಗಳಿಸಲು ನಿಮ್ಮ ಕೇವಲ ಜ್ಞಾನವ ಪಡೆಯಲಿಚ್ಛಿಸಿ ದೀಪ ಬೆಳಗುವೆ ಪ್ರಾಪ್ತವಾಗಲಿ ಧ್ಯಾನವ. ಲೋಕ ಪೂಜನೆ ಆತ್ಮ ನಿನ್ನಯ ರಾಶಿ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟ ದ್ರವ್ಯ ಚರಣ ಪೂಜೆಯ ಮಾಡುವೆ. ಓಂ ಹ್ರೀ ಶ್ರೀ ಆದಿನಾಥ ಜನೇಂದ್ರಾಯ ಮೋಹಾಂತ ಕಾರಣ ವಿನಾಶನಾಯ ದಿವ್ಯ ದೀಪಂ ನಿರ್ವಪಾಮಿತೆ ಸ್ವಾಹ. ಅಗರು ಚಂದನ ದಿವ್ಯ ಧೂಪವ ಸೂಡುವೆ ದ್ರವ್ಯಗಳೇ ಕ್ರೂರ ಕರ್ಮದಿ ರಾಶಿಯೆಲ್ಲ ಅವನಗೊಳಿಸುವುದು ದೇವನೇ. ಲೋಕ ಪೂಜನೆ ಆತ್ಮ ನಿನ್ನಯ ರಾಶಿ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟ ದ್ರವ್ಯ ಚರಣ ಪೂಜೆಯ ಮಾಡುವೆ. ಓಂ ಹ್ರೀ ಶ್ರೀ ಆದಿನಾಥ ಜನೇಂದ್ರಾಯ ಅಷ್ಟಕರಮದನಾಯ ದಿವ್ಯ ಧೂಪಂ ನಿರ್ವಪಾಮಿತೆ ಸ್ವಾಹ. ಸರಸ ಸುಂದರ ದ್ರಾಕ್ಷಿ ಕಿತ್ತಳೆ ವಿವಿಧ ಫಲಗಳು ನಿಗರವಾ ಪಾದ ಕಮಲದಲ್ಲಿ ಇರಿಸಿ ಬೇಡು ಮೋಕ್ಷ ಫಲವನ್ನು ಕರುಣಿಸು. ಲೋಕ ಪೂಜನೆ ಆತ್ಮ ನಿನ್ನಯ ರಾಶಿ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟ ದ್ರವ್ಯ ಚರಣ ಪೂಜೆಯ ಮಾಡುವೆ ಪಾದ ಪೂಜೆಯ ಮಾಡುವೆ. ಓಂ ಹ್ರೀ ಶ್ರೀ ಆದಿನಾಥ ಜನೇಂದ್ರಾಯ ಉತ್ತಮ ಮೋಕ್ಷ ಫಲ ಪ್ರಾಪ್ತಾಯ ಫಲಂ ನಿರ್ವಪಾಮಿತೆ ಸ್ವಾಹ. ಸಲಿಲ ಚಂದನ ದಿವ್ಯ ಅಕ್ಷರ ಆದಿ ದ್ರವ್ಯವ ಕೂಡಿಸಿ ಭಕ್ತಿ ಭಾವದಿ ಅರ್ಘ್ಯವೇತುವೆ ಪರಮ ಪದವಿಯ ಆಹಿಸಿ. ಆದಿನಾಥನ ಲೋಕ ಪೂಜನೆ ಪಾಲಿಶನ್ನನು ದೇವನೇ ಶಾಂತಿ ಸುಖ ಸಾಮ್ರಾಜ್ಯದಧಿಪತ್ ವಿಶ್ವನಾಥನೆ ದೇವನೇ ವಿಶ್ವನಾಥನೆ ದೇವನೇ. ಓಂ ಹ್ರೀ ಶ್ರೀ ಆದಿನಾಥ ಜನೇಂದ್ರಾಯ ಅನರ್ಘ್ಯವದ ಪ್ರಾಪ್ತಾಯ ಅರ್ಘ್ಯಂ ನಿರ್ವಪಾಮಿತೆ ಸ್ವಾಹ. बोले आदिनाथ भगवान की पुष्पांजलि. आदिनाथ भगवान की. ಈಗ ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅಪ್ಪಾಜಿಯವರು ಬೈಂದಾರ ತಾವೆಲ್ಲರೂ ಕಮಿಟಿ ವತಿಯಿಂದ ಅವರ ಸತ್ಕಾರ ಮಾಡಿಸ್ಬೇಕಾ. ಎಲ್ಲರೂ ಕಮಿಟಿ ವತಿ ಬರ್ರಿ. ಬಹಳ ಒಳ್ಳೆ ಇದ್ದಂಥ ಕೃಷಿಕ ಬಗ್ಗೆ ಅವ್ರ ಕೆಲವು ವಾಕ್ಯಗಳ ವಿಚಾರಧಾರಾಗಳ ಬಹಳ ಸುಂದರವಾದಂಥ ದೇಶ ಅಭಿವೃದ್ಧಿ ಸಲುವಾಗಿದೆ. ಈಗ ನಿಮ್ಮ ಮುಂದೆ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಶ್ರೀ ಸಿದ್ಧಗಿರಿ ಸಂಸ್ಥಾನ ಮಠ
ಕೊಲ್ಲಾಪುರ ಇವರಿಗೆ ಕಮಿಟಿ ವತಿಯಿಂದ ಸತ್ಕಾರ ನಡೀತಾ ಇದೆ. ಸೊ ಎಲ್ಲ ಧರ್ಮೀಯರು ಜೋರಾದ ಚಪ್ಪಾಳೆಯೊಂದಿಗೆ ಈ ಸತ್ಕಾರ ಮೂರ್ತಿಗಳನ್ನ ಸತ್ಕರಿಸೋಣ. ನೀನು ಅಹಿಂಸಕನಾಗಿರ್ಬೇಕಪ್ಪ. ನಿನ್ನ ತಟ್ಟೆಯೊಳಗ ಬರುವಂಥ ಎಲ್ಲ ಪದಾರ್ಥಗಳು ಸಹಿತ ಅಹಿಂಸೆಯಿಂದ ಬಂದಂಥ ಪದಾರ್ಥಗಳು ಇರಬೇಕಪ್ಪ ಅಂತ ಹೇಳುವ ಜನರೇ ಅಷ್ಟು. ನಿನ್ನ ಆಹಾರ ಎಲ್ಲವೂ ಅಹಿಂಸೆಯಿಂದ ಬಂದಿರಬೇಕು. ನಿನ್ನ ಬಟ್ಟೆ ಅಹಿಂಸೆಯಿಂದ ಬಂದಿರಬೇಕು. ನಿನ್ನ ಜೀವನ ಅಹಿಂಸೆಯ ಸುತ್ತ ಕೂಡಿರಬೇಕು. ನಿನ್ನ ಜೀವನ ಸತ್ಯಯುಕ್ತವಾಗಿರಬೇಕು. ನೀನು ಜೀವನದಲ್ಲಿ ಸುಳ್ಳನ್ನು ಹೇಳಬಾರ್ದಪ್ಪ, ಸತ್ಯವನ್ನು ಹೇಳಬೇಕು. ಹಿತವಾದುದನ್ನೇ ನುಡಿಯಬೇಕು ಜನರಿಗೆ. ಸತ್ಯ ಅಂದರೆ ಇದ್ದದ್ದಿದ್ದಂಗೆ ಹೇಳೋದಂತಲ್ಲ, ಮತ್ತೊಬ್ಬರಿಗೆ ಒಳ್ಳೆಯದಾಗುವಂತೆ ಮಾತಾಡಬೇಕು ನೀನು. ನೋಡಪ್ಪ, ಮತ್ತೊಬ್ಬರ ವಸ್ತುಗಳನ್ನು ನಾವೆಂದೂ ಅಪಹರಿಸಬಾರದು. ನೋಡು, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಆದ್ದರಿಂದ ಸಿಟ್ಟನ್ನು ನಿನ್ನ ಹೃದಯದಲ್ಲಿ ಕಟ್ಟಿಕೊಂಡು ಆಯುಷ್ಯದ ತುಂಬ ಶತ್ರುಗಳನ್ನು ನಿರ್ಮಾಣ ಮಾಡ್ತಾ ಹೋಗಬೇಡ ಅಂತ ಹೇಳುವವರು ಎಷ್ಟು ಜನ. ಹೇಳುವವರು ಗುರುಗಳು ಎಲ್ಲೋ ಒಬ್ಬರು ಇರ್ತಾರೆ. ಆದ್ರೆ ಕ್ಷಣ ಕ್ಷಣಕ್ಕೂ ಸಿಟ್ಟನ್ನು ಉಂಟು ಮಾಡುವಂಥವ್ರು ಸೆಂಟ್ರ್ಗಳು ಬಹಳ ಆಗ್ಯಾವ. ನಮ್ಮನ್ನು ಕೆಡಿಸೋ ಸೆಂಟ್ರ್ ಬಹಳ ಅದಾವ. ನಾ ಹೇಳಿದ್ನೆಲ್ಲ, ನಾವು ಎಷ್ಟು ಬುದ್ಧಿವಂತರು ಅಂದರೆ ನಮ್ಮ ಮನೆಯೊಳಗೆ ಯಾವುದಾದ್ರೂ ಏನಾದರೂ ಸತ್ತಿತು ಅಂತಂದ್ರೆ ತಕ್ಷಣ ಅದನ್ನು ಒಯ್ದು ಸ್ಮಶಾನಕ್ಕೆ ಮುಟ್ಟಿಸಿ ಬರ್ತೀವಿ. ಆದ್ರೆ ವಿಚಾರ ಮಾಡೋದಲ್ಲ, ಸತ್ತದ್ದು ತಟ್ಟೆಯೊಳಗೆ ಬಂತು ಅಂತಂದ್ರೆ ಇದು ಇಲ್ಲಿಗೆ ಯಾಕೆ ಬಂತು ಅಂತ ನಾವು ವಿಚಾರ ಮಾಡಬೇಕಲ್ಲ. ಮಾಡಲಿಕ್ಕೆ ಹಚ್ಚುವಂಥವ್ರ ಉಪದೇಶ ನಮಗೆ ಬೇಕಾಗ್ತದೆ. ನಮ್ಮ ಹೊಟ್ಟೆ ಅಂದ್ರೆ ಸ್ಮಶಾನ ಅಲ್ಲ. ನಮ್ಮ ಹೊಟ್ಟೆ ಸ್ಮಶಾನ ಅಲ್ಲ, ಸತ್ತದ್ದನ್ನು ಇಡುವಂಥ ಜಾಗೆ ಅಲ್ಲ. ಅದನ್ನು ಗುರುಗಳು ಗಟ್ಟಿಸಿ ಹೇಳ್ತಾರೆ. ತಮ್ಮ ಅಹಿಂಸೆಯಿಂದ ಬಂದಿರಬೇಕು ಆಹಾರ, ನೀರು ಅಹಿಂಸೆಯಿಂದ ಬಂದಿರಬೇಕು, ಎಲ್ಲ ಪದಾರ್ಥಗಳು ಅಹಿಂಸೆಯಿಂದ ಬಂದಿರಬೇಕು. ನಿನ್ನ ಜೀವನ ಬುದ್ಧಿವಂತಿಕೆಯಿಂದ, ಬುದ್ಧಿ ಅಂತಂದ್ರೆ ಒಳ್ಳೆಯ ನಿರ್ಣಯ ಮಾಡುವಂಥ ಸಾಮರ್ಥ್ಯ ನಿನ್ನೊಳಗಿರಬೇಕು. ಆಲಗೂರಿನ ಪಂಚಕಲ್ಯಾಣ ಮಹೋತ್ಸವಕ್ಕೆ ವಿಶೇಷ ಆಮಂತ್ರಿತರಾಗಿ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಅದೃಷ್ಟ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಸಿದ್ಧಗಿರಿ ಸಂಸ್ಥಾನ ಮಠ ಕನೇರಿ ಕೊಲ್ಲಾಪುರ ಪರಮ ಪೂಜ್ಯರಿಗೆ ಅನಂತ ಅನಂತ ಧನ್ಯವಾದಗಳು. बोले केवल ज्ञान कल्याण महामहोत्सव की स्थापना ಮಾಡ್ಕೊರಿ. ओम ह्रीं हरसिद्धाचार्योपाध्याय सर्वसाधो जनधर्म जनागम जन चैत्य चैतालय नवदेवता पूजिताय अत्र अवतर अवतर आह्वाननम् अत्र तिष्ठ तिष्ठ ठ स्थापनम् अत्र मम सन्निहितो भव भव षट् सन्निधेकरणम्. अर्घ्य पुष्प चरु दीपक सुधु फलार्घले वर रत्न त्रैनिधि लाभ अर्घ्य से पूजत मिले नव देवताओं की सदा जो भक्ति से अर्चा करे सब सिद्धि नवनिधि रीति मंगल पाय शिव कांतावरे. ओम ह्रीं हरसिद्धाचार्योपाध्याय सर्वसाधु जनधर्म जनागम जन चैत्य चैतालय नवदेवता पूजिताय जलादि अर्घ्यं निर्वपामिति स्वाहा. बोले नवदेवता भगवान की जय हो. ಈಗ ಇವತ್ತು ಭಗವಂತರಿಗೆ ಕೇವಲ ಜ್ಞಾನ ಕಲ್ಯಾಣ ನೆರವೇರ್ತಾ ಇದೆ. ಕೇವಲ ಜ್ಞಾನ ಕಲ್ಯಾಣ ಅಂದರೆ 4 ಘಾತಿ ಕರ್ಮಗಳು ಕ್ಷಯವಾದಾಗ ಆ ಮುನಿಗಳಿಗೆ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ ಅನ್ನುವಂಥ ಆ 4 ಚತುಷ್ಟಯಗಳ ಸ್ಥಾಪನೆ ಆಗ್ತಾರೆ. ಅವರು ಅರಿಹಂತ ಅವಸ್ಥೆಯನ್ನು ತಲುಪ್ತಾರೆ. ಆ ಒಂದು ಸುಂದರ ಕ್ರಿಯೆ ಈಗ ಒಳಗಡೆ ಇರುವಂಥ ಎಲ್ಲ ಜನಬಿಂಬಗಳಿಗೆ ಆಚಾರ್ಯ ಪರಮೇಷ್ಠಿಗಳು ಮುನಿ ಮಹಾರಾಜರು ಮೂರ್ತಿಗಳ ಮೇಲೆ ಸಂಸ್ಕಾರವನ್ನು ಮಾಡಿ ಕೇವಲ ಜ್ಞಾನ ಕಲ್ಯಾಣದ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆ ಒಳಗೆ ನಡೀತಾ ಇದೆ. ಹೊರಗಡೆ ನಮ್ಮ ಎಲ್ಲ ಇಂದ್ರ ಪರಿವಾರದವರು ಆ ಕೇವಲ ಜ್ಞಾನ ಕಲ್ಯಾಣ ಪೂಜೆ ಮಾಡ್ತಾರೆ. ಈ ಒಂದು ಪೂಜಾ ಮುಗಿದ ನಂತರ ಒಂದಿಷ್ಟು ಸವಾಲುಗಳಿವೆ. ಸವಾಲಾದ ನಂತರ ಅಲ್ಲಿ ಭವ್ಯ ಆದಿನಾಥ ಅರಿಹಂತರ ಸಮೋಷಣ ರಚನೆ ಆಗಿದೆ. ಅಲ್ಲೆಲ್ಲರೂ ಹೋಗಿ ಅದನ್ನು ಕುಳಿತುಕೊಂಡು ಧರ್ಮ ಚಿಂತನೆ ಮಾಡುವಂಥ ಒಂದು ಸುವಕಾಶ ಇದೆ.
ಈಗ सामूहिक पूजे केवल ज्ञान देवों के भी देव आप हो, पद अनर्घ के दातारी, गीत नृत्य संगीत संग संग अर्घ चढ़ाओ अघहारी, केवल ज्ञान कल्याण मंगल मिथ्यामत अज्ञान हरे, जिन शासन नायक जिनवर की पूजा मम उत्थान करे। ओम ह्रीं केवल ज्ञान कल्याण प्राप्ताय चतुर्षिजिनेन्द्रिभ्यो नमः। अर्घ्यं निर्वपामि ते स्वाहा। शांते शांतिदारा दिव्य पुष्पांजलि। मोह जीत जिन राजणे, जीता जगत अशेष, उनकी जयमाला सुखद, हरे सकल दुख क्लेश। बोले 24 भगवान की जय हो। वीतराग सर्वज्ञ हितंकर, तीर्थंकर को ध्याता हूँ। चप्पाळे बरबेको। भव दुखहारी प्रभु की भक्ति रचाता हूँ। वीतराग सर्वज्ञ हितंकर, तीर्थंकर को ध्याता हूँ। जग सुखकारी भव दुखहारी प्रभु की भक्ति रचाता हूँ। बोलो जय जय जय, बोलो जय जय जय। जिन मेरे तप कर शुक्ल ध्यान धर कर मखा दिया विषाय, दर्शन ज्ञान अनंत वीर्य सु चार गुणों को प्रकटाए। 34 अतिशय धर प्रभुवर की, 34 अतिशय धर प्रभुवर की, धर्म सभा में आता हूँ। जग सुखकारी भव दुखहारी प्रभु की भक्ति रचाता हूँ। समो शरण तीर्थंकर प्रभु का इंद्र कुबेर रचाते हैं, जिसमें मुनि गण देव पशुनन असंख्यात आ जाते हैं। ऐसे प्रभु के दर्शन पाने, ऐसे प्रभु के दर्शन पाने मैं भी पुण्य कमाता हूँ। जग सुखकारी भव दुखहारी प्रभु की भक्ति रचाता हूँ। धिक्तण 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 धिक्तण। प्रभु अरे तुम खुशियों का खजाना, धिक्तण 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 धिक्तण। समो शरण दिस दिश में जाए, शत्रु के फल फूल खिले। धिक्क धनी जिनवर की सुनकर भव्यों के मन कुमुद खिले। तीर्थंकर प्रकृति धारी की, तीर्थंकर प्रकृति धारी की पूजा करने आता हूँ। जग सुखकारी भव दुखहारी प्रभु की भक्ति रचाता हूँ। कभी तो पारस लगता है, कभी महावीरा लगता है, कभी अभिनंदन लगता है, कभी तीर्थंकर लगता है। तू जो अच्छा समझे ये तुझ पे छोड़ा है, जीवन भर का प्रभु जी मैंने नाता जोड़ा है। कभी तू पारस लगता है, कभी महावीरा लगता है, कभी अभिनंदन लगता है, कभी तीर्थंकर लगता है। ला 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 ला
सातिशयधर प्रभुवर की जग सुखकारी भव दुखहारी प्रभु की भक्ति रचाता हूँ जग सुखकारी भव दुखहारी भक्ति प्रभु की रचाता हूँ जय 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 बोलो जय 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 बोलो जय 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 बोलो जय जय ओम ह्रीं केवल ज्ञान कल्याण प्राप्ताय ऋषभादि महावीर तीर्थंकर जनेन्द्राय जयमाला महापूर्णा अर्घ्यं निर्वपामि ते स्वाहा शांते शांतिधारा पुष्पांजलि श्री पंच कल्याणक महोत्सव भक्ति से हम सब करें कल्याण की शुभ भावना से नृत्य वंदन हम करें तीर्थंकरों की चरण रज मिलती रहे यह भावना मुझ गोप्ती नंदी की रहे शिवराज की शुभ कामना इत्याशीर्वाद दिव्य परिपुष्पांजलि ಕೇವಲ ಜ್ಞಾನ ಕಲ್ಯಾಣ ಸಂಸ್ಕಾರ ಆಗಿದೆ. ಕೇವಲ ಜ್ಞಾನ ಸಂಸ್ಕಾರ ಆದ ನಂತರ ಆ ಅರಿಹಂತರಿಗೆ ಸಮೋಸರಣ ನಿರ್ಮಾಣವಾಗುತ್ತದೆ. ಅಲ್ಲಿ ಎಲ್ಲ 8 ಭೂಮಿ 12 ಸಭೆಗಳು ಒಂದೊಂದು ಸಭೆಯಲ್ಲಿ ಮನುಷ್ಯಾದಿ ಭಗವಂತರ ಪರ್ಯಂತ ಎಲ್ಲರೂ ಆ ಸಮೋಷಣದಲ್ಲಿ ವಿರಾಜಮಾನರಿರ್ತಾರೆ. ಅದು ಶ್ರೀ ವಿಹಾರ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಭಗವಂತರ ಸಮೋಷಣ ಬರುತ್ತದೆಯೋ ಆ ಭೂಮಿ ಎಲ್ಲ ಪವಿತ್ರವಾಗುತ್ತದೆ. ಅಲ್ಲಿರುವಂಥ ಎಲ್ಲ ಜೀವಿಗಳು ಸುಖವಾಗುತ್ತವೆ. ಅಂಥ ಒಂದು ವ್ಯವಸ್ಥೆ ಜೈನ ಧರ್ಮದ ಸಮೋಸರಣದಲ್ಲಿ ಇದೆ. ಅಂಥ ಸಮೋಷಣ ಇಲ್ಲಿ ನಿರ್ಮಾಣವಾಗಿದೆ. ಒಳಗಡೆ ಭಗವಂತರ ಕೇವಲ ಜ್ಞಾನ ಪೂಜೆಗಳಾಗಿವೆ. ಇನ್ನು ಆ ಭಗವಂತರು ಶ್ರೀ ವಿಹಾರ ಸಲುವಾಗಿ ಎಲ್ಲಿಗೆ ಬರ್ತಾರೆ? ಸಮೋಷಣಕ್ಕೆ ಬರ್ತಾರೆ. ಅಲ್ಲಿ 4 ಮುಖವಾಗಿ ಸಮೋಷಣದಲ್ಲಿ ವಿರಾಜಮಾನ ಆಗ್ತಾರೆ. ಅಲ್ಲಿಂದ ಎಲ್ಲ ಗಣಧರಾದಿ ಮುನಿ ಪರಮೇಶ್ವರಿಗಳು ಅಲ್ಲಿ ಬಂದು ಕೂತ್ಕೋತಾರೆ. ಅಲ್ಲಿ ಪ್ರಾಣಿ ಪಕ್ಷಿ ಆದಿ ಎಲ್ಲ ತಿರ್ಯಂಚು ಪ್ರಾಣಿಗಳು ಬರ್ತಾವ. ಮನುಷ್ಯ ದೇವಗಳೆಲ್ಲ ಬರ್ತಾರೆ. 4 ಪ್ರಕಾರದ ದೇವತೆಗಳು ಬರ್ತಾರೆ. ತಿರ್ಯಂಚ ಪ್ರಾಣಿ ಪಕ್ಷಿಗಳ ಸಹಿತ ಎಲ್ಲ ಬರ್ತಾವೆ. ವ್ಯಂತರ ದೇವ ಸಹಿತ ಅಲ್ಲಿ ಬರ್ತಾನೆ. ಆ ಎಲ್ಲ ಸಮೋಷಣ ಒಂದು ವಿಶೇಷ ರೂಪದಿಂದ ನಾವೆಲ್ಲ ನೋಡೋರಿದ್ದೀವಿ. ಬರೋ ಮೈ 23-24ಗೆ ಜೈನ ಸಮಾಜ್ಗೆ ನಮ್ಮ ವತಿಯಿಂದ ಒಂದು ಕೊಡುಗೆ ಇಂಜಿನಿಯರಿಂಗ್ ಕಾಲೇಜ. ಆ ಥರದಲ್ಲಿ ಇಡೀ ಸಾಮಾನ್ಯ ವರ್ಗ ಹಾಗೂ ಜೈನ ಸಮಾಜ್ಗೆ ಮಾತ್ರ ಗೋರ್ಮೆಂಟ್ಗಿಂತ ಏನು ಫೀ ಇದೆ ಅದ್ರಾಗ ಭೀ 10% 20% ಕನ್ಸೆಷನ್ ಸೀಟ್ ಇದ್ದಾವೆ. ಆದ ಕಾರಣ ಯಾರ್ಯಾರು PUC ಸೈನ್ಸ್ ಪಾಸ್ ಆಗಿದ್ದಾರೆ ಹುಡುಗರ ಮಾತ್ರ ರಿಸರ್ವ್ ಕೋಟಾ ಆಗಿದೆ. ಕೆಲವು ಸೀಟ್ಗಳು ತುಂಬಿದವು, ಕೆಲವು ಬಾಕಿ ಇದ್ದಾವೆ. ಅವ್ರವ್ರ ಶಮನೇವಾಡಿ ಗ್ರಾಮದಲ್ಲಿ ಸಂಪರ್ಕ ಮಾಡಿ ಅವ್ರನ್ನ ತಾವು ಬುಕ್ ಮಾಡ್ಕೋಬೇಕಂತ ಎಲ್ಲರಿಗೆ ಒಂದು ಆಹ್ವಾನ. ಮತ್ತು ಇಡೀ ಪ್ರಪಂಚದಲ್ಲಿ ಅದ್ವಿತೀಯಾದಂಥ ಭಗವಾನ್ ಪಾರ್ಶ್ವನಾಥರ 151 ಅಡಿ ಎತ್ತರಂಥ ಮೂರ್ತಿ ಸ್ಥಾಪನಾದ ಭೂಮಿ ಶುದ್ಧೀಕರಣ ಇರುತ್ತದೆ. 23-24 ಪ್ರತಿಯೊಬ್ಬರಲ್ಲಿ ಹಾಜರಾಗಬೇಕಂತೇಳಿ ಒಂದು ಆದೇಶ. ಅದೇ ರೀತಿಲಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ದೊರಕಲಿ, ನಮ್ಮ ಸಮಾಜ ಮಕ್ಕಳಿಗೆ ನೌಕರಿ ದೊರಕಲಿ, ನಮ್ಮ ಸಮಾಜ ಹೆಣ್ಮಕ್ಕಳಿಗೆ ಆರ್ಥಿಕ ಸಮಸ್ಯೆ ಆದಾಗ, ಹೆಲ್ತ್ ಸಮಸ್ಯೆ ಆದಾಗ, ಅನೇಕ ರೋಗ ಉಂಟಾದಾಗ, ಆರ್ಥಿಕ ಸರಿ ಪರಿಸ್ಥಿತಿ ಇಲ್ಲದಾದಾಗ ಅವ್ರನ್ನಿದ್ದಂಥ ಉಪಚಾರಾದಿ ಸರಿಯಾಗಿ ಆಗಬೇಕು, ನಿಶುಲ್ಕ ಆಗಬೇಕು. ತಮ್ಮದೇ ಆದಂಥ ಹಾಸ್ಪಿಟ್ಲ್ಗಳ ಜಗ ಆಗಬೇಕು. ಜೈನ ಹುಡುಗರಿಗೆ ಹಾಸ್ಟೆಲ್ಗಳು ಪ್ರತಿಯೊಂದು ಮೆಗಾ ಸಿಟಿದಲ್ಲಿ ಆಗಬೇಕು ನಿಶುಲ್ಕವಾಗಿ. ಅಂಥ ಸಲುವಾಗಿ ಇದ್ದಂಥ ಒಂದು ಚಳವಳಿ ಸರಿಯಾಗಿ ನವಂಬರ್ ತಿಂಗಳಲ್ಲಿ ನಡೀತೈತಿ. ಅದರ ಮೀಟಿಂಗ್ ಯಾವ ಸಮಯದಲ್ಲಿ ನಿಮ್ಗೆ ಕರೀತವತ್ತೋ ಎಲ್ಲರೂ ಭಾಗವಹಿಸಬೇಕು. ಓಂ ಹ್ರೀಂ
समवसरणस्थित जनबिंब प्रतिष्ठापनं करोमि स्वाहा। सावधान ओशा भवनवासी देव, कल्पवासी देव, ज्योतिषवासी देव एवं तिरंज गति के प्राणी भक्ति के साथ समूह शरण में पधार रहे हैं। बन्निरे देवीरे बन्निरे, स्वागत सुस्वागत। जयकारा प्रभु देवता, जयकारा प्रभु देवता, जयकारा प्रभु देवता रे। जयकारा प्रभु देवता, जयकारा प्रभु देवता, जयकारा प्रभु देवता रे। जय हो प्रभु देव, जय हो प्रभु देव, जय हो प्रभु देव, जय हो प्रभु देव। दर्शन को आए ಚಪಾಳೆ, ಎಲ್ಲರೂ ಚಪಾಳೆ. 4 ಪ್ರಕಾರದ ದೇವತೆಗಳ ಆಗಮನವಾಗ್ತಾ ಇದೆ ಚಪಾಳೆಯೊಂದಿಗೆ. को आए हम द्वार तेरे, मन पावन हुआ द्वार तेरे। सा सा नि सा रे सा, नि सा नि प नि रे, रे ग ग रे सा रे नि सा रे सा, सा ओ ಬನ್ನಿರಿ ದೇವರೇ ಬನ್ನಿರಿ, ಓ. ಸ್ವಾಗತ ಸುಸ್ವಾಗತ। वेंतर देव का आगमन। वेंतर, रुक जाओ। कौन हो? हम वेंतरवासी देव है। वेंतरवासी देव ಯಾನ್ ದಂಗೆ ಮಾಡ್ತೀರಾ? ದಂಗೆ ದಂಗೆ ಮಾಡ್ತೀರಾ? ನೋಡಿ, ಈ ಸಮೌಷಣದಲ್ಲಿ ವೆಂತರ ದೇವಗಳು ಬಂದಿರ್ತಾವ. ತಮ್ಮ ಕ್ರೂರತ್ವವನ್ನ ತಗೊಂಡು ಕಿರಿಚಾಡ್ತಾ ಜಗದಾಡ್ತಾ ಹಾರಾಡ್ತಾ ಬರ್ತಾ ಇರ್ತಾವೆ. ಯಾವಾಗ ಸಮೌಷಣ ದರ್ಶನವಾಗುತ್ತದೆಯೋ ಆವಾಗ ತನ್ನಷ್ಟಕ್ಕೆ ತಾನೇ ಎಲ್ಲ ತಮ್ಮ ಕ್ರೂರತ್ವ ಶಾಂತವಾಗುತ್ತದೆ. समोशरण मानस स्तंभ देखकर अपने रूप को बदल लेते हैं। ಚಪಾಳೆ ಚಪಾಳೆ। नमोस्तु भगवान, नमोस्तु भगवान। सावधान अयोध्यापति महाराज भरतेश चक्रवर्ती जी अपने पटरानी सहित दल बल सहित प्रभु की पूजा अर्चा करने की हेतु समूह शरण में पधार रहे हैं। जय हो। भोलानाथ भगवान की जय हो, भगवान के समूह शरण की जय हो, महाराज भरतेश की जय हो। महाराज
बोल भरतेश की जय हो। चला मंदिरी जाऊया, भक्ती भावाने पूजूया, मन हे निर्मळ ओ हिंदीरवर करण्याला, मन हे निर्मळ करण्याला प्रभू चरणी ओ गणेशरा. जाऊया, समव शरणी जाऊया, भक्ती भावाने पूजूया. ओम ह्रीं आदिजनेश्वर आदिन समोषणा यत्र उत्र संशट अत्र तिष्ठट स्थापनम् अत्र मम सन्निहितो भो भो वषट् सनदीकरण. शुद्ध जलधारा घेऊया, कय्या. प्रभू चरणावर यात्रे. शुद्ध कटरे चपाळे. जलधारा घेऊया, चपाळे, हॅलो, चपाळे. चरणावर सोडूया, मन हे निर्मळ करण्याला, मन हे निर्मळ करण्याला, जरा जन्म जरा मृत्यू नाशूया, चला चला समशरणी जाऊया, भक्ती भावाने पूजूया. चपाई ಎಲ್ಲರೂ ಚಪಾಯಿ ಅಮ್ಮ. ओम ह्रीं आदिना समोषरणा जलं जरा मृत्युविनाशनाय जलं निरूपामिति स्वाहा. चंदनं चंदनं निरूपामिति. ಭಾಳ ಚಂದ ಅಂದ್ರೆ ಧನ್ಯವಾದಗಳು. बासुमती शुभ्र अक्षत हो, प्रभु चरणावरी बाहुड्या, बासमती शुभ्र अक्षत हो, प्रभु चरणावरी बाहुया, मन हे निर्मळ करण्याला, अक्षय सुख मिळूया, समव शरणी जाऊया, भक्ती भावाने पूजूया. ಭಾಳ ಸುಂದರ. ಓಂ ह्रीं समो आदिनाथ समोसरणाय अक्षय पद प्राप्ताय अक्षतम निरूपामिति. स्वाहा. ತುಂಬಾ ಸಂತೋಷ. ಕೈ ಎಲ್ಲರೂ ಅಮ್ಮ ಹತ್ರ ಎಲ್ಲರೂ ಪುಷ್ಪ ಸುಗಂಧಿತ ಜೀವನ. ಅವಾಗ ನೋಡ್ರಿ ಅಪ್ಪ ಅಮ್ಮ ಬಿಡ್ರಿ, ಕೈ ಮ್ಯಾಗ ಮಾಡ್ರಿ, ಉಂಡಿ ಕರ್ಜಿಕಾಯಿ ಬಿಡ್ರಿ, ಕೈ ಚಪಾಳಿ ಕಟ್ ಶುರು ಮಾಡ್ರಿ. जाई जुई शेवंती मोगरा, प्रभु चरणावरती बाहुया, जाई जुई शेवंती मोगरा, प्रभु चरणावरी बाहुया, मन हे निर्मळ करण्याला, मन हे निर्मळ करण्याला, काम बाण नाशूया, चला चला मंदिरी जाऊया, भक्ती भावाने पूजूया. ओम ह्रीं आदिनाथ समोसरणाय देवी काम ಬಾಣವಿಧ್ವಂಸ ಪುಷ್ಪಂ ನಿರ್ವಪಾಮಿತಿ. स्वाहा. ನೋಡ್ರಿ ಯಾರ್ಯಾರು ಚಪ್ಪಾಳೆ ಕಟ್ತಾರೆ ಅಲ್ಲಿ ವಿಡಿಯೋದಾಗ ತೋರಿಸ್ತೇವೆ ನೋಡ್ರಿ, ಅಲ್ಲಿ ವಿಡಿಯೋದಾಗ ತೋರಿಸ್ರಿ ಯಾರ್ಯಾರು ಚಪ್ಪಾಳೆ ಕಟ್ಲ ಅವ್ರ ಅಟ್ಟ ಮೂತಿ ತೋರ್ಸ್ರಿ ಏನ್ ಮಾತಾಡ್ತಾ ಇದ್ದಾರೆ. ಕೈ ಮೇ ಮಾಡ್ರಿ ನೋಡು. 1 2 3. अमृत शुद्ध घेऊया, प्रभु चरणावरती बाहुया, अमृत शुद्ध हे घेऊया, प्रभु चरणावरी बाहुया, मन हे निर्मळ करण्याला, मन हे निर्मळ करण्याला, क्षुधारोग हा नाशूया, समव शरणी जाऊया, भक्ती भावाने पूजूया. ओम ह्रीं समवद शरणस्थित केवली भगवन् आदिनाथ जिनेन्द्राय क्षुधारोग निवारणाय नैवेद्यं निर्वपामिति. स्वाहा. दीपा मणिमय ज्योती लावण्या, प्रभु चरण पूजा करूया, मणिमय ज्योत लावण्या, प्रभु पूजन चला करूया, मन हे निर्मळ करण्याला, मन हे
ಸಮವಸರಣಸ್ಥಿತ ಕೇವಲೇ ಭಗವನ್ ಶ್ರೀ ಆದಿನಾಥ ಜಿನೇಂದ್ರಾಯ ಮೋಹಾಂಧಕಾರ ವಿನಾಶನಾಯ ದೀಪಂ ನಿರ್ವಪಾಮಿತೆ स्वाहा धूप. उदबत्ती हाती घेऊया प्रभू पुढे धूप घालूया उदबत्ती हाती घेऊया प्रभू पुढे धूप घालूया मन हे निर्मळ करण्याला मन हे निर्मळ करण्याला अष्टकर्म नाशूया समव शरणी जाऊया भक्तिभावाने पूजूया ओम ह्रीं समवसरणस्थित विराजमान वीतराग भगवन् आदिनाथ जिनेन्द्राय अष्टकर्म दहनाय धूपं निर्वपामिते ಫಲ ಇದೆ ಲಾಸ್ಟ್ ಯಾರು ಮೋಕ್ಷ ಫಲ ಬೇಕೋ ಕೈ ಮೇಲೆ ಮಾಡಿ द्राक्ष पेरू गोड आम्रफळ घेऊनिया हाती श्रीफळ द्राक्ष पेरू गोड आम्रफळ घेऊनिया हाती श्रीफळ मन हे निर्मळ करण्याला मन हे निर्मळ करण्याला मोक्ष सगणी जाऊया समव शरणी जाऊया भक्तिभावाने पूजूया ओम ह्रीं समवसरणस्थित विराजमान केवले सर्वज्ञ वीतराग भगवन् आदिनाथ जिनेन्द्राय महामोक्ष पद प्राप्तये फलं निर्वपामिते फलं निर्वपामिते बोले आदिनाथ भगवान की अर्घ्य अष्टद्रव्य सारे घेऊनिया लास्ट पूजा ಎಲ್ಲರ ಕೈ ಮೇಲೆ अष्टद्रव्य सारे घेऊनिया प्रभु पूजा आम्ही करूया मन हे निर्मळ करण्याला मन हे निर्मळ करण्याला अनर्घ्य पद पाऊया समव शरणी जाऊया भक्तिभावाने पूजूया ओम ह्रीं समवसरणस्थित विराजमान चतुर्मुखधारी भगवन् आदिनाथ जिनेन्द्राय मम अनर्घ्यपद प्राप्तये अर्घ्यं निर्वपामिते ಇನ್ನ ಜಯಮಲ ಓಂ ಶಿನ ಓಂ ಶಿನ ಓಂ ಶಿನ ಆ ಸುಂದರ ಮಾಡ್ತಾ ಇದ್ದಾರೆ ಓಂ ಶಿನ ಓಂ ಶಿನ ಬರ ಕಾಲು ಎತ್ತಾ ಇಲ್ಲ ಭಜನೆ ಮಾಡೋಣ ಬನ್ನಿರು ಶಿವೇಶನ ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡೋಣ ಬನ್ನಿರು ಶಿವೇಶನ ಭಜನೆ ಮಾಡೋಣ ಬನ್ನಿರು ಭಜನೆ ಭಗವಂತ ಭಕ್ತಿ ಮಾಡ್ರಿ ಜೀವನ ಕರ್ಮ ನಷ್ಟ ಮಾಡ್ರಿ ಪಂಚ ಕಲ್ಯಾಣ ಸಾರ್ಥಕ ಮಾಡ್ರಿ ಜನರೆಲ್ಲರೂ ಕೂಡಿ ಘೋಷಣ ಸದವಾಗೂರ ಮಾಡೋ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರು ಶಿವೇಶನ ಭಜನೆ ಮಾಡೋಣ ಬನ್ನಿರು ಜಯ ಹೋ! ಶಿವೇಶನ ಭಜನೆ ಮಾಡೋಣ ಬನ್ನಿರು ಓಂ ಶಿನ ಓಂ ಶಿನ ಓಂ ಶಿನ ಆ ಸುಂದರ ಓಂ ಶಿನ ಓಂ ಶಿನ ಓಂ ಶಿನ ಓಂ ಶಿನ ಓಂ ಶಿನ ಓಂ ಶಿನ ಓಂ
की जय हो। आचार्य श्री कुंदनंदी जी महाराज की जय हो। समस्त आचार्य संघ की जय हो। ನೋಡ್ರಿ ನೀವು ಅವ್ರ ನೃತ್ಯಕ್ಕೆ ಇಂದ್ರಕ್ಕೆ ಎಲ್ಲ ಹಾಕಿದೆ ಚಂದ ನೃತ್ಯ ಮಾಡಿದೆ ಎಲ್ಲರಿಗೆ ಆಶೀರ್ವಾದ ತಿಳ್ಕೊತ್ಕೊಡ್ರಿ ಓಂ ಹ್ರೀಂ ಸಮವಸ ಶರಣಸ್ಥಿತ ವಿರಾಜಮಾನ್ ಶ್ರೀ ಆದಿನಾಥ ಜನೇಂದ್ರಾಯ ಜಯಮಾಲಾ ಆರೋಗ್ಯಂ ನಿರ್ವಪಾಮಿತೆ ಸ್ವಾಹ. ಇನ್ನು ಇನ್ನ ಆದಿನಾಥ ಭಗವಂತರ ಮುಖ್ಯ ಪ್ರಶ್ನೋತ್ತರ ಕೇಳವರಿದಿರಿ ಶಾಂತ 5 ಮಿನಿಟ್ ಪ್ರಶ್ನೆ ಉತ್ತರ ನಿಮ್ಗೆ ಏನು ಕ್ವಶನ್ ಐತಿ ಎಲ್ಲ ಕೇಳಬಹುದು ಧಾರ್ಮಿಕ ಅಥವಾ ಉತ್ತರ ಸರಿಯಾಗಿ ಕೊಡ್ತಾವು ಅದಕ್ಕಿಂತ ಪೈಲೆ ಗಣಧರ್ ಪರಮೇಷ್ಠಿ ಗಣಧರ ಪೆಸ್ಟ್ ಓಂ 1452 ಗುಣದ ವೃಷಭಸೇನ ಆದಿ ಗೌತಮ ಸ್ವಾಮಿ ಪರ್ಯಂತ 1452 ಗಣಧರ ದೇವಾಯ ಅತ್ರ ಅವತರ ಆಹ್ವಾನನಂ ಅತ್ರ ತಿಷ್ಠ ತಿಷ್ಠ ಠ ಠ ಸ್ಥಾಪನಂ ಅತ್ರ ಮಮ ಸನ್ನಿಹಿತೋ ಭವ ಷಟ್ ಸನ್ನಿಧೇ ಕರಣಂ ಎಲ್ಲರ ಕೈ ಮೇಲೆ ಮಾಡ್ರಿ जय हो। विश्व दिगंबर तार लिया शायक पद की अभिलाषा से कर्म अरि परवार किया जल फल आदि अष्ट द्रव्यों से करती प्रभु का अभिनंदन मुनि गण के स्वामी ये गणधर उनका मैं करती अर्चन ओम ह्रीं समवसरण विराजमान वृषभ सेनादि गौतम स्वामी पर्यंत 1452 गणधर परमेष्ठिने नमः जलादि अर्घ्यं निर्वपामिते स्वाहा। ಇನ್ನು ಸಾಕ್ಷಾತ್ ಗೌತಮ ಗಣಧರ ಸ್ವರೂಪಿಯಾಗಿರುವಂಥ ಆಚಾರ್ಯ ಗುಣಧರಂದಿ ಮಹಾರಾಜರು, ಆಚಾರ್ಯ ಶಾಂತಿಸೇನ್ ಮಹಾರಾಜರು, ಆಚಾರ್ಯ ಕಲ್ಯಾಣ ಸಾಗರ ಮಹಾರಾಜರು, ಆಚಾರ್ಯ ಪಾರ್ಶ್ವಸೇನ್ ಮಹಾರಾಜರು, ಮುನಿಶ್ರೀ ವೃಷಭಸೇನ ಮಹಾರಾಜರು ಎಲ್ಲ ಆಚಾರ ಪರಮೇಶ್ವರಗಳಿದ್ದಾರೆ. ಅವರ ಒಂದು ಸ್ಥಾಪನೆ ಮಾಡಿ ಅರ್ಘ್ಯವನ್ನು ಮಾಡೋಣ. ಓಂ ಹ್ರೀಂ ಸಾಕ್ಷಾತ್ ಸಮವಸರಣ ಸ್ಥಿತ ವಿರಾಜಮಾನ ಸರ್ವ ಆಚಾರ್ಯ ಪರಮೇಷ್ಠಿನಿ ಅತ್ರ ಅವತರ ಆಹ್ವಾನನಂ ಅತ್ರ ತಿಷ್ಠ ತಿಷ್ಠ ಟ ಟ ಸ್ಥಾಪನಂ ಅತ್ರ ಮಮ ಸನ್ನಿಹಿತೋ ಭವ ಷಟ್ ಸನ್ನಿಧೇ ಕರಣ ಅರ್ಘ್ಯೋ. ಓ ಗುರುದೇವಾ ನೀನಂದು ನನ್ನ ದೇವಾ ಚಪ್ಪಾಳೆ. ಜೈ ಹೋ. ನಾರಿದಯದಿ ಧರಿಸುವೆ ಎರಡು ಕೈ ಮೇಲೆ ಮಾಡಿ ಎಲ್ಲರೂ. ಶ್ವಾಸದಲ್ಲಿ ನಿಮ್ಮದೇ ಧ್ಯಾನ ನನ್ನ ಆತ್ಮನ ಪ್ರಾಣ ನೀವೇ ಎಂದೇ ಓ ಗುರುದೇವಾ ನೀನೆಂದು ನನ್ನ ದೇವಾ ನೀ ಗುರುವಂತ ನಾರಿದಯದಿ ಧರಿಸುವೆ. ಓಂ ಹ್ರೀಂ ಸಮವಸರಣ ಸ್ಥಿತ ವಿರಾಜಮಾನ ಸರ್ವ ಆಚಾರ್ಯ ಪರಮೇಷ್ಠಿನಿ ಮುನಿ ಸಂಘ ಸಹಿತಾಯ ಆರೋಗ್ಯಂ ನಿರ್ವಪಾಮಿತೆ ಸ್ವಾಹಾ. ಇನ್ನು ಐರಿಕಾ ಮಾತಾಜಿ ಅವರಿಗೊಂದು ಅರ್ಘ್ಯ. जल चंदन दिलाओ और सुंदर अर्घ्य बनाओ जल चंदन दिलाओ और सुंदर अर्घ्य बनाओ श्री मात चरण को जाओ श्री मात चरण को जाओ मैं पद अनर्घ्य को पाऊं जल चंदन दिलाओ और सुंदर अर्घ्य बनाओ जल चंदन दिलाओ और सुंदर अर्घ्य बनाओ. ಓಂ ಹ್ರೀಂ ಆಚಾರ್ಯ ಸಂಘ ಸಹಿತಾಯ ಜಲ ಮಾತಾಜಿ ಸಂಘ ಸಹಿತಾಯ ಜಲಾದಿ ಆರೋಗ್ಯಂ ನಿರ್ವಪಾಮಿತೆ ಸ್ವಾಹಾ. ಇನ್ನು ಈ ಸಮೋಷಣದಲ್ಲಿ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಜನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಯವರು ವಿರಾಜಮಾನಿದ್ದಾರೆ. ಅವರು ಸಹಿತ ಈ ಪೂಜೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಎಲ್ಲೇ ಎಷ್ಟು ದಿವಸ ಉಳ್ಕೊಂಡಿಲ್ಲ, ಆದರೆ ಇಬ್ಬರು ಪೂಜ್ಯರು ಭಟ್ಟಾರಕ ಮಹಾರಾಜರು ಇಷ್ಟೊಂದು ದಿವಸ ಉಳಿದುಕೊಂಡು ಈ ಪೂಜೆಯಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯವನ್ನು ಸಂಪೂರ್ಣ ರೀತಿಯಿಂದ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಚರಣ ಅರವಿಂದಗಳಿಗೆ ಅರ್ಘ್ಯ. ಚಪಾಳಿ ಎರಡು ಕೈ ಮೇಲೆ ಮಾಡಿ ಎಲ್ಲರೂ. ಜೈ ಹೋ. ಜೈನ ಕಲ್ಪ ತರುವೆ ನೀವು ಬಂದ ಮೇಲೆ ಪಾವನ
विराजमान परम पूज्य जगद्गुरु जगत्पूज्य स्वस्ति श्री जनसेन भट्टारक पट्टाचार्य महास्वामी जी चरण कमलभ्यो परम पूज्य धर्मसेन भट्टारक पट्टाचार्य महास्वामी जी चरण कमलभ्यो जलादि अर्घ्यं निर्वपामिति स्वाहा ಇಲ್ಲಿವರೆಗೆ ಸಮೋಷಣದಲ್ಲಿ ಎಲ್ಲ 12 ಸಭೆಗಳಲ್ಲಿ ಅವರವರ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಇನ್ನು ಓಂಕಾರ ಧ್ವನಿಯೊಂದಿಗೆ ಈ ಸಮೋಷಣ ಪೂಜೆ ದಿವ್ಯ ಧ್ವನಿ ಪ್ರಾರಂಭವಾಗುತ್ತದೆ ಆಚಾರ್ಯ ಶ್ರೀಗಳ ಮುಖಾರವಿಂದದಿಂದ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಬಕವಿಯ ಸತೀಶ್ ಹಜಾರೆ ಅವರು ಬಂದಿದ್ದಾರೆ. ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಸ್ವಾಗತವನ್ನು ಬಯಸೋಣ. ಸ್ವಾಗತ ಬೇಡ್ರಿ, ಬನ್ನಿರಿ. ತಾವೆಲ್ಲರೂ ಇನ್ನತಕ ನಿಮ್ಮ ಹರಿವತ್ತು 10 ಗಂಟೆ ಹಿಡ್ಕೊಂಡು ಇನ್ನವರೆಗೆ ನೀವು ಪಾವಣಿಯರ ಪಯ್ಯ ಮಾತಾಡಿದಿರಿ. ಈಗ ಒಂದು 10 ಮಿನಿಟ್ ದೇವರ ಮಾತವನ್ನು ಕೇಳ್ರಿ, ದೇವರ ಧ್ವನಿಯನ್ನು ಕೇಳ್ರಿ, ದೇವರ ಪ್ರವಚನವನ್ನು ಕೇಳ್ರಿ. ನೋಡ್ರಿ, ನಿಮ್ಮ ಪಾವಣಿಯರ ಪಯ್ಯ ಮಕ್ಕಳ ಮೊಮ್ಮಕ್ಕಳ ಅತ್ತಿ ಸೊಸಿ ಮಾತದಿಂದ ಉದ್ಧಾರ ಆಗೋದಿಲ್ಲ. ದೇವರ ಮಾತು ಕೇಳ್ರಿ, ಉದ್ಧಾರ 5 ಮಿನಿಟ್ ಮೌನ ತಗೋರಿ. ಕೈ ಮುಕ್ಕೋರಿ, ಎಲ್ಲರೂ ತಲೆ ಮ್ಯಾಗ ಸರ್ಗ ತಗೋರಿ, ಶಾಂತದ ಅನುಭವ ಮಾಡ್ಕೋರಿ. ಜೀವನದಾಗ ನಾವು ಹೊರಗಡೆ ನೋಡ್ಕೋತ ಹೋಗಿದವು, ತಂದ ಏನೂ ನೋಡಿಲ್ಲ, ತನ್ನ ಶಾಂತಿ ನೋಡಿಲ್ಲ, ದೇಹ ಸುರಕ್ಷಾ ನೋಡಿಲ್ಲ. ಆದ ಕಾರಣ ಒಂದು 5 ಮಿನಿಟ್ಸ್ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ದೇವರ ಧ್ಯಾನ ಮಾಡ್ರಿ. ಪಿನ್ ಡ್ರಾಪ್ ಸೈಲೆಂಟ್. ಒಂದು ಮಾತನಾಡಬಾರದು ಯಾರು. ಯಾರ ಜೀವನದಾಗ ಶಾಂತಿ ಅನುಭವ ಮಾಡೋ ಅಪೇಕ್ಷೆ ಪಡ್ತಾ ಇದ್ದಾರೋ, ಮನೆಯಲ್ಲಿ ಶಾಂತಿ, ಜೀವನದಲ್ಲಿ ಶಾಂತಿ, ಮಾನಸಿಕ ಶಾಂತಿ, ಪಾರಿವಾರಿಕ ಶಾಂತಿ ಅನುಭವ ಮಾಡೋದು ಅಪೇಕ್ಷೆ ಮಾಡ್ತಾ ಇದ್ದಾರೋ, 5 ನಿಮಿಷ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ಶಾಂತಿ ಇರ್ರಿ, ಸಾಕಷ್ಟು. ಗಂಡಸರಿರಲಿ ಹೆಂಗಸರಿರಲಿ ಸಣ್ಣ ಹುಡುಗರು ಎಲ್ಲರೂ ಶಾಂತ ಅನುಭವ ಪಡ್ಕೋರಿ. ಭಗವಂತರ ವಾಣಿ ಶುರು ಆಗ್ತಿದೆ. ಓಂಕಾರನಾದ ಸ್ವರೂಪ ಶ್ರವಣ ಮಾಡ್ರಿ. ए माइक आवाज इको. ओ प्रश्नं प्रचः. नमोस्तु भगवन्, नमोस्तु भगवन्, नमोस्तु भगवन्. ಚಕ್ರವರ್ತಿಯ ಮೊದಲ ಪ್ರಶ್ನೆ, ಈ ಮನುಷ್ಯ ಭವದ ಸಾರ್ಥಕತೆ ಯಾವುದರಲ್ಲಿದೆ ತಿಳಿಸಿಕೊಡಿ ಭಗವನ್. ನಮೋಸ್ತು ನಮೋಸ್ತು. ಮನುಷ್ಯನ ಜೀವನ ಹುಟ್ಟಿದ ಸಾರ್ಥಕ ಆಗಬೇಕಾದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಮುಂಜಾನೆ ಹುಟ್ಟಿದ ಕೂಡಲೇ ಧಾರ್ಮಿಕ ಕ್ರಿಯೆ ಮಾಡಬೇಕು. ಮುಂಜಾನೆ ಸುಪ್ರಭಾತದಲ್ಲಿ ಧಾರ್ಮಿಕ ಪೂಜಾ ಮಾಡಬೇಕು. ಮಧ್ಯಾಹ್ನ ಅರ್ಥ ಸಂಗ್ರಹ ಪ್ರವೃತ್ತಿ ಮಾಡಬೇಕು. ಆಮೇಲೆ ಶರೀರ ಹಾಗೂ ಪ್ರತಿಬಂಧ ಇಂದ್ರಿಯದ ಶಾಂತಿ ಸಲುವಾಗಿ ತಮ್ಮ ದುಡಿಮೆ ಮಾಡಬೇಕು. ಹಾಗೂ ಮುಂಜಾನೆ 4 ಹಿಡ್ಕೊಂಡು 6 ಒಳಗಡೆ ಆತ್ಮ ಧ್ಯಾನ ಮಾಡಬೇಕು. ಮನುಷ್ಯರ ಜೀವನ ಸಾರ್ಥಕ ಆಗ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥದಿಂದ ಜೀವನ ಸಾರ್ಥಕ ಆಗುತ್ತದೆ. ನಮೋಸ್ತು ಭಗವನ್, ನಮೋಸ್ತು ಭಗವನ್, ನಮೋಸ್ತು ಭಗವನ್. ಬೇಗನೆ ಯಾರ ಪ್ರಶ್ನೆ? ನಮೋಸ್ತು ಭಗವನ್, ನಮೋಸ್ತು ಭಗವನ್, ನಮೋಸ್ತು ಭಗವನ್. ಈ ಮಾನಕಷಾಯ ಎಂದರೆ ಏನು?
ಅದು ಈ ಪಂಚಮ ಕಾಲದಲ್ಲಿ ವೃದ್ಧಿ ಆಗಲು ಕಾರಣ ಏನು ಭಗವಾನ್? ಮಾನಕಶಾನ ಅಂದರೆ ಮೂಗ, ಮಾನಕಷಾಯ ಅಂದರೆ ಮಂಚ, ಮಾನಕಷಾಯ ಅಂದರೆ ಮಾಲ, ಮಾನಕಷಾಯ ಅಂದರೆ ಮಾಯಿಕ. ಯಾರಿಗೆ ಪದೇ ಪದೇ ಮಾಲ ಹಾಕೋ ಭಾವನಾ ಆಗ್ತಿತ್ಯೋ, ಯಾರಿಗೆ ಪದೇ ಪದೇ ಮಂಚ ಮ್ಯಾಗ ಕೊಂಡುವಂಥ ಆಶೆ ಆಗ್ತಿತ್ಯೋ, ಯಾರಿಗಿದ್ದಂಥ ಮಾಯಿಕ್ ತಗೊಂಡು ಭಾಷಣ ಉದ್ದು ಮಾಡುವಂಥ ಭಾವನಾ ಆಗ್ತಿತ್ತು, ಅಲ್ಲಿ ಎಲ್ಲರೇ ಕರೆ ಮಾನ ನಿರ್ಮಾಣ ಆಗ್ತಾ ಇದೆ. ಮಾನ ಅಂದರೆ ಸನ್ಮಾನ, ಸನ್ಮಾನ ಸಲುವಾಗಿ ಬದುಕಬಾರದು. ಮನುಷ್ಯನ ಜೀವನ ಹುಟ್ಟಿದವು, ಆ ಹುಟ್ಟಿದ ನಮ್ಮ ಕರ್ತವ್ಯ ಐತಂತೆ ಕ್ರಿಯಾ ಮಾಡಬೇಕು, ನಿಮ್ಮ ಜೀವನ ಸಾರ್ಥಕ. ಮಾಲ ಹಾಕೋಕಲ್ಲ, ಮಾಲ ಇದ್ದಂಥ ಇನ್ನೊಬ್ಬರಿಗೆ ಒಳ್ಳೆ ಆಗಲಿ ಅಂತೆ ಮಾಲ ಆಗಲಿ, ಜಗತ್ತಿ ಒಳ್ಳೆ ಆಗಲಿ ಅಂತೆ ಭಾವನಾ ಮಾಡಬೇಕು. ನೆಕ್ಸ್ಟ್ ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ಮಹಾರಾಜಿ, ಸಾಮಾಜಿಕ ಜಾಲತಾಣದಿಂದ ಬಂದಿರತಕ್ಕಂತಹ ಪ್ರಶ್ನೆ, ಜಿನ ಭಗವಂತರಿಗೆ ಬಾಲಾವಸ್ಥೆಯಲ್ಲಿ ಮೌಂಜಿ ಬಂಧನ ಸಂಸ್ಕಾರ ಆಗಿದೆಯೋ ಅಥವಾ ಇಲ್ವೋ? ತೀರ್ಥಂಕರ ಎಲ್ಲ ಸದ್ಗುಣ ಸಹಿತ ಇರ್ತಾರೆ. ಯಾಕಂದರೆ ಅವರು ಹುಟ್ಟಿದ ಕೂಡಲೇ ಮತಿ ಸುತ ಔದಿ ಜ್ಞಾನ ಸಂಪನ್ನ ಇರ್ತಾರೆ. ಆಮೇಲೆ ಆದಿನಾಥ ಪುರಾಣದಲ್ಲಿ ಭಗವಂತ ವರ್ಣ ಮಾಡುವಾಗ ಜನಿವ ಧಾರಣ ಮಾಡಿದಂಥ ಉಲ್ಲೇಖ ಸಕಟ್ ಇರ್ತೈತಿ. ಕುಂಡಲ, ಹಾರ, ಮುಕುಟ ಸಂಸ್ಕಾರವಂತಿರ್ತಾರೆ. ಅವ್ರ ತ್ಯಾಗ ಪುರುಷರು ಇರ್ತಾರೆ, ಅಲ್ಲಿ ತ್ಯಾಗ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ 16 ಕನಸು ಬಂದಾಗ ತೀರ್ಥದ ರಕ್ಷಕ ಇರ್ತಾರ, ಅವ್ರಿಗೆ ಸ್ವಯಂ ಸಿದ್ಧ ಇರ್ತಾರ. ಅಲ್ಲಿ ಏನು ಸಂಸ್ಕಾರ ಅವಶ್ಯಕತೆ ಇಲ್ಲ, ಖುದ ಸಂಸ್ಕಾರವಂತಿರ್ತಾರೆ ಅವರು. ಹೇಳ್ರಿ. ನಮಸ್ತು ಭಗವಾನ್, ನಮಸ್ತು ಭಗವಾನ್, ನಮಸ್ತು ಭಗವಾನ್. ಈಗಿನ ಈ ಕಾಲದಲ್ಲಿ ಧಾರ್ಮಿಕ ಕ್ರಿಯೆ ಮಾಡುವ ಟೈಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮದು ಹೆಸರು ಹಾಕಿಲ್ಲ, ನಿಮ್ಮದು ಹೆಸರು ಹಾಕಿಲ್ಲ ಅಂತೇಳಿ ಆ ಕಾರ್ಯಕ್ರಮ ಮಾಡುವಂಥವರಿಗೆ ವಿನಾಕಾರಣ ತೊಂದರೆ ಬರ್ತಾ ಇದೆ. ಆದ ಕಾರಣ ಇದರ ತಾತ್ಪರ್ಯ ಏನಂತ ಹೇಳ್ಬೇಕಂತ ಕೇಳಿ. ನೋಡ್ರಿ, ಸಮಾಜದಲ್ಲಿ ಅನೇಕ ಜನ ಬಸ್ತಿ ಮತ್ತು ಕಾರ್ಯಕ್ರಮ ಬರೋರು ಇರ್ತಾರೆ. ಒಂದು ಜನ ಇರ್ತಾರೋ ಸದಯ್ಯ, ಯಾರು ಬರ್ಲಿಕ್ರಿ ಬಿಡ್ಲಿ ಕಾರ್ಯಕ್ರಮ ಬರುವಂಥ ಜನ ಇರ್ತಾರೆ. ಒಬ್ರು ಏನಿರ್ತಾರೋ ಲಡಯ್ಯ, ಜಗಳಕ್ಕೆ ಬಂದಿರ್ತಾರೆ ಅವರು. ಯಾವ ಕಾರ್ಯಕ್ರಮ ಆಯಿತು ಬರೋದ ಜಗಳ ಮಾಡವ್ರ, ಜಗಳಯ್ಯ. ಯಾರವ್ರ? ಜಗಳಯ್ಯ. ಒಬ್ರು ಯಾರು ಇರ್ತಾರೋ ಮಾಲಘಾಲಯ್ಯ, ಅಂದರೆ ಪಂಚಕಲ್ಯಾಣ ರೊಕ್ಕ ಹೆಂಗೆ ತಿನ್ನಬೇಕು, ಎಲ್ಲಿಂದ ತಿನ್ನಬೇಕು ಅಂಥವ್ರ ಜನ ಭೀ ಇರ್ತಾರೆ. ಒಬ್ಬರು ಇರ್ತಾರೋ ಇದ್ದಂಥ ನಾಮಯ್ಯ, ಹೆಸರು ಸಲುವಾಗಿ ಬಂದಿರ್ತಾರೋ ಅವರೆಲ್ಲ ಬೆಸ್ಟು ಭಕ್ತಯ್ಯ. ಭಕ್ತಿ ಮಾಡೋಕ್ಕೆ ಯಾರು ಬರ್ತಾರೋ ಅವ್ರಾಗ ಉದ್ಧಾರ ಐತಿ, ಬಾಕಿ ಏನು ಉಪಯೋಗ ಇಲ್ಲ. ನಮಸ್ತೆ ಭಗವಾನ್, ನಮಸ್ತೆ ಭಗವಾನ್, ನಮಸ್ತೆ. ನೆಕ್ಸ್ಟ್. ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ಹೇ ಭಗವಾನ್, ನನ್ನ ಪ್ರಶ್ನೆ ಏನಂದ್ರೆ 24 ತೀರ್ಥಂಕರರು ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಂಡೇ ಮೋಕ್ಷಕ್ಕೆ ಹೋಗಿದ್ದಾರೆ. ಆ 24 ತೀರ್ಥಂಕರರಲ್ಲಿ ಭೇದ ಭಾವ ಮಾಡಿದರೆ ಛಲ ಮಲ ಅಗಾಢ ದೋಷ ಬರುತ್ತಂತೆ ಆಗಮದಲ್ಲಿ ಹೇಳಿದ್ದಾರೆ. ಆದರೆ ಕೆಲವೊಂದು ಜನ ಹೇಳ್ತಾರೆ ಪಾರ್ಶ್ವನಾಥ ಭಗವಾನ್ ಮಾಡಿದರೆ ಸಂಕಟ ನಿವಾರಣೆ ಆಗುತ್ತದೆ, ಮುನೀಶ್ವರತ ಭಗವಾನ್ ಭಕ್ತಿ ಮಾಡಿದರೆ ಶನಿಗ್ರಹ ನಿವಾರಣೆ ಆಗುತ್ತದೆ, ಶಾಂತಿನಾಥ ಭಗವಾನ್ ಭಕ್ತಿ ಮಾಡಿದರೆ ಶಾಂತಿ ಬರುತ್ತೆ ಅಂತ ಇದನ್ನು ಯಾವ ಅಪೇಕ್ಷೆಯಿಂದ ಹೇಳುತ್ತಾರೆ? ಸಕ್ಕರೆ ತಿಂದರೆ ಸಕ್ಕರೆನ ಉಂಡ್ಯಾಗ ಹಾಕಿ ತಿಂದರೆ ಉಂಡಿದ ಬೇರೆ, ಹುಗ್ಗ್ಯಾಗ ತಿಂದರೆ ಹುಗ್ಗಿ ಬೇರೆ. ಸಕ್ಕರೆ ಹೋಳಿಗ್ಯಾಗ ತಿಂದ ಸಕ್ಕರೆ ಬೇರೆ. ಸಕ್ಕರೆ ಹಂಗೆ ತಿಂದ್ರೆ ಭೀ ಅಷ್ಟ, ಹೋಳಿಗೆ ಮಾಡಿ ತಿಂದ್ರೆ ಅಷ್ಟ, ಉಂಡಿ ತಿಂದ್ರೆ ಅಷ್ಟ. ಪರಂತು ಹೋಳಿಗೆ ಸ್ವರೂಪ ಸಂಕಟ ಮೋಚಕ ಅನ್ನುತ್ತಾರೋ, ಉಂಡಿ ಅಂದರೆ ಶಾಂತಿಕಾರಕ ಅನ್ನುತ್ತಾರೋ. ಸಕ್ಕರೆ ತೀರ್ಥಂಕರ ಶಕ್ತಿ ಸಮಾನ ಇರ್ತೈತಿ, ಪರ ವಿಶೇಷತಾ ಬೇರೆ ಇರೋದ್ರಿಂದ ಉಂಡಿದ ವಿಶೇಷತಾ ಬೇರೆ, ಹೋಳಿಗೆ ವಿಶೇಷತಾ ಬೇರೆ. ಅವು ದೋಷ ಅಲ್ಲ, ಅದು ಇದ್ದಂಥ ಒಂದು ನಿರೂಪಣೆ ಇದೆ.
ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ಭಗವಾನ್ ಮಹಾವೀರರಿಗೆ ಜನ್ಮತಃ ಮತಿ, ಶ್ರುತಿ, ಅವಧಿ ಜ್ಞಾನಗಳಿರುತ್ತವೆ. ಮನಪರ್ಯಯ ಮತ್ತು ಕೇವಲ ಜ್ಞಾನವನ್ನು ಅವರು ತಪೋಬಲದಿಂದ ಪಡೆದುಕೊಳ್ಳುತ್ತಾರೆ. ಪ್ರಶ್ನೆ ಏನಂದರೆ, ಸೌಧರ್ಮ ಇಂದ್ರನು ಭಗವಾನ್ ಮಹಾವೀರರು ಜನಿಸಿದ ನಂತರದಲ್ಲಿ ಸುಮೇರು ಪರ್ವತದಲ್ಲಿ ಜನ್ಮಾಭಿಷೇಕ ಕಲ್ಯಾಣವನ್ನು ಮಾಡಲು ಕರೆದುಕೊಂಡು ಹೋದಾಗ 1008 ಕಳಶಗಳಿಂದ ಆ ದೊಡ್ಡ ಗಾತ್ರದ ಕಳಶದಿಂದ ಅಭಿಷೇಕ ಮಾಡಿದರೆ ಜಿನಬಾಲಕನಿಗೆ ಅದನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇರುತ್ತದೋ ಇಲ್ಲವೋ ಅನ್ನುವಂತಹ ಸಂಶಯ ಉಂಟಾಗುತ್ತೆ. ಈ ಸಂಶಯ ಉಂಟಾಗಿದ್ದು ತೀರ್ಥಂಕರ ಜಿನರಿಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಅಂದರೆ, ಮರ ಪರ್ಯಾಯ ಜ್ಞಾನ ತೀರ್ಥಂಕರ ಮಗುವಿಗೆ ಇರುವುದಿಲ್ಲ. ಆದರೂ ಕೂಡ ಆ ಇಂದ್ರನ ಮನಸ್ಸಿನಲ್ಲಿರುವಂತಹ ಸಂಶಯ ತೀರ್ಥಂಕರರಿಗೆ ಹೇಗೆ ಗೊತ್ತಾಯಿತು? ನೋಡ್ರಿ, ಭಗವಂತ ಹುಟ್ಟಿದ ಕೂಡಲೇ ಮತಿ ಸುತ್ತ ಅವಧಿ ಜ್ಞಾನಧಾರಿ ಇರ್ತಾರು. ಆದರೆ ಎಲ್ಲ ಮನಪ್ರಯದಿಂದ ತಿಳ್ಕೋದು ಅವಶ್ಯಕತೆ ಇಲ್ಲ. ಮನದ ಭಾಷಾ ಶರೀರ ಮಾಡ್ತೈತಿ. ನೋಡ್ರಿ, ನೀವು ಮಾತಾಡುವಾಗ ನೀವು ಏನು ಹೇಳಕ್ಕಿದ್ರಿ, ಮನುಷ್ಯನಾಗ ಏನೈತಿ, ವಕ್ತುಂ ವಕ್ತವ್ಯ ವಕ್ತುಂ ವಕ್ತು ಮಾನಸಃ. ಮನುಷ್ಯನಾಗ ಏನೈತಿ, ಬಾಡಿ ಲ್ಯಾಂಗ್ವೇಜ್ ಹೇಳ್ತೈತಿ. ಬಾಡಿ ಲ್ಯಾಂಗ್ವೇಜ್ದಾಗ ಮನುಷ್ಯನ ಅಭಿವ್ಯಕ್ತಿ ಆಗ್ತೈತಿ. ಬಾಡಿ ಲ್ಯಾಂಗ್ವೇಜ್ ನೋಡಿ ಸೌಧರ್ಮದಿಂದ ತಿಳ್ಕೊತಾ ಹೆಂಗೆ ಇವನಿಗೆ ಏನು ಆಶಾ, ಇವನು ಮನುಷ್ಯನಾಗ ಏನೈತಿ. ನಿಮ್ಮ ಹೆಂಗೆ ಪ್ರಶ್ನೆ ನೀವು ಕೇಳ್ತೀರಿ, ನೀವು ಕೇಳುವಾಗ ನಿಮ್ಮ ಆಶಾ ಮುದ್ದಾಮ್ ಕೇಳ್ಕೋದಿರಿಯೋ, ನನ್ನ ಪರೀಕ್ಷಾ ಮಾಡಿ ಕೇಳ್ಕೋದಿರಿಯೋ, ನನ್ನ ಬುದ್ಧಿದ ಏನಂತಾರೆ ಅದಕ್ಕೆ, ನನ್ನ ಬುದ್ಧಿ ಪರೀಕ್ಷೆ ಮಾಡಕ್ಕೆ ಕೇಳ್ಕೋದಿರೋ, ನನ್ನ ಶಕ್ತಿ ಎಷ್ಟೈತಿ ನೋಡೋಕೆ ಕೇಳ್ಕೋದ್ರು, ಮುಂದಿನ ನಾವು ತಿಳ್ಕೋಟ ತಾಕತ್ ಹೆಂಗಿರ್ತೈತಿ. ಹಂಗೆ ಅವಧಿ ಜ್ಞಾನದಿಂದ ಮತೆ ಜ್ಞಾನದಿಂದ ಬಾಡಿ ಲ್ಯಾಂಗ್ವೇಜ್ ನೀವು ಏನು ಯಾಕೆ ಇವು ಲೋಕರ್ ಅಭಿಷೇಕ ಮಾಡಬಲ್ಲ ಅವ್ರು ತಿಳ್ಕೊಂಡಿರ್ತಾರೆ ಅವರು. ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ, ಹಾಗೆ ಕ್ರೈಸ್ತ ಧರ್ಮದ ಸ್ಥಾಪಕ ಇಸ್ಲಾಂ, ಹೀಗೆ ಜೈನ ಧರ್ಮದ ಸ್ಥಾಪಕ ಮಾವೀರ್ನಾಥನೋ. ಆದರೆ ಅದಕ್ಕಿಂತ ಪೆಹಲೆ ನಿಮ್ಗೊಂದು ಪ್ರಶ್ನೆ ಐತಿ. ಹಾಂ ಹೇಳಿ. ಪೆಹಲಾ ಬೀಜೋ ಪೆಹಲಾ ಅಂಡ್ಯೋ ಪೆಹಲಾ ಕೋಳಿ, ಪೆಹಲಾ ಅಂಡೆ ಬಂದಿತ್ತೆ ಪೆಹಲಾ ಕೋಳಿ ಬಂದಿತ್ತೆ? ಮೊಟ್ಟೆನೇ ಮೊದಲು. ಮೊಟ್ಟೆ ಪೆಹಲಾ ಅಂಡೆ ಬತ್ತೋ ಪೆಹಲಾ ಕೋಳಿ ಬತ್ತ? ಅದ ಉತ್ತರ ಇಲ್ಲದ ಪ್ರಶ್ನೆ. ಅದ ಇದೇ ರೀತಿಲೇ ಈ ಜೈನ ಧರ್ಮ ಅನಾದಿನದ ಅಂತೋ ಇತಿ ಅನಂತ. ಹೆಂಗಿದ್ದಂಥ ಸೂರ್ಯ ಚಂದ್ರ ಯಾವಾಗ ಹುಟ್ಟಿದ ಗೊತ್ತಿಲ್ಲೋ, ಜೈನ ಧರ್ಮ ಹುಟ್ಟಿದ ಗೊತ್ತಿಲ್ಲ, ಅನಂತದಿಂದ ಇದೆ. ಟೆಕ್ಸ್ಟ್ ಬುಕ್ನಾಗದು ಮತ್ರಿ ಮಾವೀರ್ನಾಥನ ಜೈನ ಧರ್ಮ ಅವು ಬರ್ದಾವ ಅರ್ಧ ಜ್ಞಾನ ಇದ. ಅದೇನು ಶಿಲಾಲೇಖ ಇವು ಸಾಹಿತ್ಯದ ಇದಾವಲ್ಲ, ನಮ್ಮ ಶಿಲಾಭ್ಯಾಸ ಇತರದಲ್ಲಿ ಅವು ತಪ್ಪಿದೆ. ನಿಮ್ಮ ಜೈನ ಧರ್ಮದ ಜನ ನಮಗೇನೂ ಮಾಡ್ರೆ ಗಪ್ ಇರ್ತಾರಂತೆ, ಏನು ಬೇಕಾದ ಬರ್ಕೊಂಡು ಹೋಗಿದ್ದಾರೆ, ಏನು ಬೇಕಾದ ಮಾಡಕ್ಕದಾರ. ಯಾಕಂದರೆ ನಿಮ್ಮಲ್ಲಿ ಸೌರ್ತ್ಯಾಕ ನಾಶ ಆಗಿದೆ, ನಿಮ್ಮಲ್ಲಿ ಛತ್ರಿಗುಣ ನಾಶ ಆಗಿದೆ. ನಿತ್ತು ತಿರುಗಾಡೆ ಕೆಳವ್ರು ಯಾರಿಲ್ಲನ ಏನು ಬೇಕಾದ ಬರಿತಾ ಇದ್ದವರು. ಅದನ್ನ ತಿದ್ಸು ಕಾರ್ಯ ಮಾಡ್ಬೇಕಲ್ಲ ರೀ. ನೀ ಏನು ಮಾಡಕದಿ ಅಂತ? ನಾ ಇನ್ನ ಬೆಳೆಯತ್ತೀನ್ರಿ. ನಾ ಬಿ ಬೆಳಿಕದನವ್ವ. ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ಭಗವಾನ್ ಸಿದ್ಧಶಿಲೆಯಲ್ಲಿ ಹೋದ ನಂತರ ಭಗವಂತರನ್ನ ಇದು ಆದಿನಾಥ ಭಗವಂತರ ಜೀವ, ಇದು ಭರತ ಚಕ್ರವರ್ತಿ ಜೀವ, ಹಿಂಗೇನಾದರೂ ಗೊತ್ತಾಗ್ತತೇನೋ ಅಂತ. ಈಗ ನೋಡ್ರಿ, ಎಲ್ಲರೂ ಕಾಲ ಕೈ ಎಲ್ಲರಿಗೂ ಎಡೆದವಲ್ಲ. ನೀ 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 ಹೆಂಗೆ ನೀ ಈಕಿ ಸೊಸಿ ಈಕಿ ಊರಾಕಿ ಆ ಊರಾಕಿ ಹೆಂಗೆ ಗೊತ್ತಾಗ್ತಿತ್ತಲ್ಲ, ಹಂಗೆ ಅವ ತೀರ್ಥಂಕರ ಚಿನ್ನಗಳು ಇರ್ತಾವೆ. ಚಿನ್ನದಿಂದ ಎಲ್ಲ ಗುರುತು ಹಿಡ್ತೈತಿ. ನೀ ಹೆಂಗೆ ಗಿಡ್ಡ ಉದ್ದ ಮಟ್ಟೆ ಕರಿ ಲಾಲ ಪಿವಳ ಸಾಡಿ ಗುಳದಾಳಿ ಘಡಿ ವಾಚ ಆಧಾರ್ ಕಾರ್ಡ ಪೇನ್ ಕಾರ್ಡ್ದಿಂದ ನಿಮ್ಗೆ ಹೆಂಗೆ ಗುರುತು ಹಿಡಿತಾರೋ ಹಂಗೆ ನಮ್ಮ ಪೇನ್ ಕಾರ್ಡ ಆಧಾರ್ ಕಾರ್ಡ ವಾಚ ಎಲ್ಲ ಚಿನ್ನ. ನಮಸ್ತೆ. ನಮೋಸ್ತು ಆಚಾರ್ಯ ಶ್ರೀ, ನಮೋಸ್ತು ಆಚಾರ್ಯ ಶ್ರೀ, ನಮೋಸ್ತು. ಯಾಕೆ ಬರ್ಕೊಂದಿಗೆ ತೊಗೊಂಬಂದೇವು ನೆಟ್ ಕೇಳ, ಇನ್ನ ಇಟ್ಟು ಸಣ್ಣ ವಯಸ್ಸೈತಿ. ಶ್ರೀಕೃಷ್ಣ ಭಗವಂತನಿಗೆ ಯಾವಾಗ ತೀರ್ಥಂಕರ ಪ್ರಕೃತಿ ಬಂಧವಾಯಿತು?
ಯಾಕೆ ಆಯಿತು? ತೀರ್ಥಂಕರ ಪ್ರಕೃತಿ ಬಂದಾಗಬೇಕಾದ್ರೆ ಭಗವಂತರ ಸಮೋಷದ 16 ಕಾರಣ ಭಾವನಾ ಯಾರಿಕರೆ ಭಾವನಾ ಭಾಸ್ತಾರೋ ಅವ್ರ ತೀರ್ಥಂಕರ ಪ್ರಕೃತಿ ಬಂದಾಗ್ತೈತಿ. ನಮ್ಮ ಮುಂದಿನ ಭಾವದಲ್ಲಿ ಕೃಷ್ಣ ತೀರ್ಥಂಕರಾಗಿ ಹುಡುತ್ತರು. ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ಉತ್ತರ ಭಾರತದಲ್ಲಿ ಗೊಮಟೇಶ್ವರ ಬಾಹುಬಲಿ ಮೂರ್ತಿಗಳು ಯಾಕೆ ಸ್ಥಾಪನೆ ಆಗಿಲ್ಲ? ದಕ್ಷಿಣ ಭಾರತದಲ್ಲಿ ಹೆಚ್ಚು ಗೊಮಟೇಶ್ವರ ಮೂರ್ತಿಗಳು ಯಾಕೆ ಸ್ಥಾಪನೆ ಆಗಿವೆ? ನೀ ಕರ್ನಾಟಕದಾಗ ಹುಟ್ಟಿದಿ, ಉತ್ತರದಾಗ ಹುಟ್ಟಿಲ್ಲ. ನೀ ಕರ್ನಾಟಕದಾಗ ಹುಟ್ಟಿದಿ, ಉತ್ತರದಾಗ ಹುಟ್ಟಿಲ್ಲ. ನಿಂಗ ಪ್ರಶ್ನೆ ಐತೆ. ಯಾಕಂದ್ರೆ ನಿನ್ನ ಪುಣ್ಯ ಈ ಕರ್ನಾಟಕ ಹುಟ್ಟುದಿತ್ತು. ಅದರ ಇತಲೆ ಕರ್ನಾಟಕದಲ್ಲಿ ಕೊನೆ ಎಲ್ಲ ಪಂಚಮ ಕಾಲ ಷಷ್ಠಮ ಕೊನೆಯವರೆಗೆ ಎಲ್ಲ ಕಡೆ ಧರ್ಮ ನಾಶ ಆದರೆ ಕರ್ನಾಟಕದಲ್ಲಿ ಧರ್ಮ ಉಳಿತೈತಿ. ಅದಕ್ಕೆ ಧರ್ಮ ಸ್ವರೂಪ ಆದಂಥ ಗೊಮಟೇಶ್ವರ ಕರ್ನಾಟಕದಲ್ಲಿ ವಿರಾಜಿಸಿದರು. ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ಮಹಾರಾಜಿ, ಜೈನ ಧರ್ಮದಲ್ಲಿ ನಾವು ಮಹಾವೀರ್ ತೀರ್ಥಂಕರನ ಬಾಲಬ್ರಹ್ಮಚಾರಿ ಎಂದು ಕರೆಯುತ್ತೇವೆ. ಆದರೆ ಇತಿಹಾಸದ ಪ್ರಕಾರ ನೋಡಿದಾಗ ಭಗವಾನ್ ಮಹಾವೀರವರಿಗೆ ಧರ್ಮಪತ್ನಿಯಾದ ಯಶೋಧರೆ ಹಾಗೂ ಮಗಳು ಮತ್ತು ಅಳಿಯನಿದ್ದಾನೆ. ಹಾಗಾದರೆ ಮಹಾವೀರರಿಗೆ ವಿವಾಹವಾಗಿದೆಯಾ ಅಥವಾ ಇಲ್ಲವಾ ಎಂಬ ನನ್ನದೊಂದು ಪ್ರಶ್ನೆ. ನೋಡ್ರಿ, ನಾವು ಪಂಚ ಬಾಲಿಯತಿ ಅಂತೆ ಸ್ವೀಕಾರೈತಿ. ಭಗವಾನ್ ಮಹಾವೀರು ಬಾಲ ಬ್ರಹ್ಮಚಾರ್ಯರು. ಆ ಸಾಹಿತ್ಯದಲ್ಲಿ ಶ್ವೇತಾಂಬರ ಸಂಪ್ರದಾಯ, 2 ಸಂಪ್ರದಾಯದ ಜೈನ ಸಂಪ್ರದಾಯದಲ್ಲಿ ದಿಗಂಬರ ಮತ್ತು ಶ್ವೇತಾಂಬರ. ಶ್ವೇತಾಂಬರ ಮಾನ್ಯತೆ ಅನುಸಾರ ಮದುವೆ ಆಗಿದೆ. ಆದರೆ ದಿಗಂಬರ ಸಂಪ್ರದಾಯ ಅನುಸಾರ ಮಹಾವೀರು ಬಾಲ ಬ್ರಹ್ಮಚಾರಿ ಅತಿವೀರ ಸನ್ಮತಿ ವರ್ಧಮಾನ ಮಹಾವೀರ ಸ್ವರೂಪವಾಗಿದ್ದರು. ನಮಸ್ತು ಭಗವಾನ್, ನಮಸ್ತು ಭಗವಾನ್, ನಮಸ್ತು. ಸ್ತ್ರೀಯರಿಗೆ ಮೋಕ್ಷ ಪ್ರಾಪ್ತಿ ಆಗ್ತಿದ್ದೇನಿಲ್ರಿ ಮಹಾರಾಜಿ? ಸ್ತ್ರೀಯರಿಗೆ ಮೋಕ್ಷ ಪ್ರಾಪ್ತಿ ಆಗ್ತೈತೇನಿಲ್ರಿ? ಯಾಕೆ ಆಗೋದಿಲ್ಲ? ಸ್ತ್ರೀ ಪರ್ಯಾಯದಿಂದ ಆಗೋದಿಲ್ಲ, ಸ್ತ್ರೀಯರಿಗೆ ಮೋಕ್ಷ ಆಗ್ತೈತೆ. ಸ್ತ್ರೀಯ ಪರ್ಯಾಯದಲ್ಲಿ ಭಗವಂತರ ಆರಾಧನಾ ಮಾಡಿ, ಸ್ತ್ರೀ ಪರ್ಯಾಯದಲ್ಲಿ ಮುನಿಗಳು ಆಹಾರ ಕೊಟ್ರಿ, ಸ್ತ್ರೀ ಪರ್ಯಾಯದಲ್ಲಿ ಭಗವಂತರ ಅಭಿಷೇಕ ಮಾಡ್ರಿ, ಸ್ತ್ರೀ ಪರ್ಯಾಯದಲ್ಲಿ ಭಗವಂತರ ಪುರುಷ ಸೇರಿಸ್ರಿ. ಈ ಭಾವದಿಂದ ಇಲ್ಲ, ಮುಂದಿನ ಭಾವದಿಂದ ಮೋಕ್ಷ ಆಗ್ತೈತಿ. ನಮಸ್ತು ಭಗವಾನ್, ನಮಸ್ತು ಭಗವಾನ್, ನಮಸ್ತು. ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ನನ್ನ ಪ್ರಶ್ನೆ ಮಹಾರಾಜಿ, ಇಲ್ಲಿವರೆಗೆ ಜೈನ ಮಠಗಳಲ್ಲಿ ಬರೀ ಪುರುಷರು ಮಾತ್ರ ಭಟ್ಟಾರಕರಾಗಿದ್ದಾರೆ, ಮಹಿಳೆಯರಿಗೆ ಯಾಕೆ ಈ ಸ್ಥಾನ ಇನ್ನೂ ಸಿಕ್ಕಿಲ್ಲ? ವಿಶೇಷವಾಗಿ ಮಹಿಳೆಯರು ಅಥವಾ ಮಾತೆಯನ್ನು ನಾವು ಶ್ರೇಷ್ಠ ಅಂತ ಕರಿತೀವಿ. ನಿಮ್ಮ ಎಷ್ಟು ಹೆಣ್ಮಕ್ಳು ಇದಾರೆ? ನಿಮ್ಮ ಮನ್ಯಾಗ ಹೆಣ್ಮಕ್ಳು ಇಟ್ಟಿದ್ದಾರೆ, ಹುಡುಗಿಯರು ಇಟ್ಟಿದ್ದಾರೆ? ಇಲ್ಲ ರೀ. ಇಲ್ಲ? ಯಾರಿದ್ರೆ ಕಳಿಸು ಮಾಡಿ ಕೊಡ್ತಾವ. ಹಾಗೂ ಮಾತಾ ಮಹಾತ್ಮ ಪರಮಾತ್ಮ ಅಂತ ಕರಿತೀವಿ. ಮಾತೆಯಿಂದ ಮಹಾತ್ಮ, ಮಹಾತ್ಮನಿಂದ ಪರಮಾತ್ಮನಾಗುವಂಥ ಶ್ರೇಷ್ಠ ಒಂದು ತಾಯಿ ಗುಣ ಇರ್ತದೆ. ಹಾಗಾಗಿ ಜೈನ ಧರ್ಮದಲ್ಲಿ ಕೂಡ ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನು ನೀಡಬೇಕಂತ ನನ್ನೊಂದು ವಿನಂತಿ. ನೋಡ್ರಿ, ಜೈನ ಧರ್ಮದಲ್ಲಿ ಮಹಿಳೆಯರಿಗೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದಾರಲ್ಲ ಅಟ್ ಎಲ್ಲಿಯೂ ಯಾವ ಜಗತ್ತಿದಾಗ ಇಲ್ವೇ ಇಲ್ಲ. ಯಾಕಂದ್ರೆ ಆದಿನಾಥ ಭಗವಂತರು ಅಕ್ಷರ ವಿದ್ಯೆ ಯಾರು ಕೊಟ್ರು? ಮಹಿಳೆಯರಿಗೆ. ಜೋರಾಗಿ ಹೇಳ್ರಿ, ಯಾರ ಕೊಟ್ರು? ಭಗವಾನ್ ಮಹಾವೀರ ಮೊಟ್ಟ ಮೊದಲಿಗೆ ಆಹಾರ ಯಾರಿಗೆ ಯಾರು ತಗೊಂಡ್ರು? ಮಹಿಳೆಯರಿಗೆ. ಯಾರ ಕೈಯಿಂದ ತಗೊಂಡ್ರು? ಮಹಿಳೆಯರೇ. ಅದ ರೀತಿಲೇ ಮುನಿ, ಆರಿಕಾ, ಶ್ರಾವಕ್, ಶ್ರಾವಿಕ. ಅದರ ಶ್ರಾವಕ್ ಒಂದೇ ಐತೆ, ಆರಿಕಾ ಮತ್ತು ಶ್ರಾವಿಕ 2 ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್. ಮಹಾರಾಜಿ, ನಾವು ಈ ಕಾಲೇಜ್ ಒಳಗೆ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ನಮ್ಮಿಂದ ಜೀವ ಹತ್ಯೆಗಳಾಗುತ್ತವ. ನಾವು ಜೀವ ಹತ್ಯೆ ಹಾಕದಂತ ಹೇಳಿ ಪ್ರಾಕ್ಟಿಕಲ್ ಮಾಡೋದು ಬಿಡಬೇಕು ಅಥವಾ ಏನೋ ಒಂದು ಕಲಿಯೋದು ಹಾಕದಂತ ಹೇಳಿ ಜೀವ ಹತ್ಯೆ ಮಾಡಬೇಕು? ನೀ ಕಲಿಯೋದು ಬೇಡ ಮತ್ತು ಪ್ರಾಕ್ಟಿಕಲ್ ಮಾಡೋದು ಬೇಡ. ಯಾಕಂದ್ರೆ ಈಗ ಟೆಕ್ನಾಲಜಿ ಯುಗ ಇದೆ, ಇನ್ನು ಭಾಳ ಹಳಿ ಕಾಲದಾಗ ಇದೆ. ಈಗ ಸಾಕಷ್ಟು ಟೆಕ್ನಾಲಜಿ ವಾಪರಿಸು, ಕಲಿಬಿ ಮತ್ತು ಪ್ರಾಕ್ಟಿಕಲ್ ಬಿ ಮಾಡು. ಹೇ ಭಗವಾನ್, ನಮೋಸ್ತು ನಮೋಸ್ತು ನಮೋಸ್ತು. ಭಗವಾನ್, ನಮಗೆ ಸ್ತ್ರೀ ಪರ್ಯಾಯ ಸಿಗಲು ಕಾರಣವೇನು ಮತ್ತು ಅದರಿಂದ ಮುಕ್ತಗೊಳಿಸುವ ಕಾರಣವೇನು? ನೋಡ್ರಿ, ಉಪಾಯ ತಿಳಿಸಿ. ನೋಡ್ರಿ, ಮನ್ಯಾಗ ಬಂದ ನಂತರ ಮಗಳು ಬೇರೆ ಮತ್ತು ಸಸಿ ಬೇರೆ ಏನು ಭಾವನಾ ಮಾಡ್ತೀರ, ಯಾವ ದಿವಸ ಬಂದ್ ಆಗ್ತೈತಿ ಆ ದಿವಸ ನಿಮ್ಮ ಮಹಿಳಾ ಪರ್ಯಾಯ ಆಗೋದಿಲ್ಲ ಮುಂದಿನ ಜನ್ಮದಾಗ.
ನಮೋಸ್ತು ಭಗವಾನ್ ನಮೋಸ್ತು ಭಗವಾನ್ ನಮೋಸ್ತು ಭಗವಾನ್. ಮಹಾರಾಜರೇ, 24 ತೀರ್ಥಂಕರಲ್ಲಿ ಮಹಾವೀರ ಜಯಂತಿ ಏಕೆ ಆಚರಿಸುತ್ತಾರೆ? ಬೇರೆ ತೀರ್ಥಂಕರರು ಜಯಂತಿ ಏಕೆ ಆಚರಿಸುವುದಿಲ್ಲ? ನಿಮ್ಮ ಮನ್ಯಾಗ ನಿಮ್ಮ ಅಜ್ಜನ ಅಟ್ಟ ಯಾಕೆ ನೆನೆಸ್ತಾರೋ, ಬಾಕಿಯವ್ರನ್ನ ಯಾಕೆ ನೆನೆಸಲ್ಲ? ನಮೋಸ್ತು ಮರ್ತು ಬಿಟ್ಟಿದ್ದಾರೆ ಅವ್ರು ಮರ್ತಿದ್ದಾರೆ. ನಮೋಸ್ತು ಭಗವಾನ್ ನಮೋಸ್ತು ಭಗವಾನ್ ನಮೋಸ್ತು ಭಗವಾನ್. ಪಂಚಮ ಕಾಲದಲ್ಲಿ ಜೀವಂತ ಸಮೋಸರನ್ನ ಕಾಣಬಹುದೇ? ನೀ ಯಾಳಕ್ಕೆ ಇದ್ದಿಂದ ವಿದೇಶ ಕ್ಷೇತ್ರದಾಗ ಹೋದ್ರೆ ಕಂಡಬಹುದಾ? ನಮಸ್ತು ಭಗವಾನ್ ನಮಸ್ತು ಭಗವಾನ್ ನಮಸ್ತು. ಕಲ್ಯಾಣಕದಲ್ಲಿ ಯಾವ ಕಲ್ಯಾಣಕ ಶ್ರೇಷ್ಠವು? ನೋಡ್ರಿ, ಕಲ್ಯಾಣಕದ ಎಲ್ಲ ಕಲ್ಯಾಣಕ್ಕೆ ಶ್ರೇಷ್ಠ. ಒಂದು ಕಲ್ಯಾಣ ನಮ್ಮದು ಆಯ್ತ್ರಿ, ನಮ್ಮ ಜೀವನ ಉತ್ತಮ. ಗರ್ಭ ಹಿಡ್ಕೊಂಡು 5 ಕಲ್ಯಾಣ ಭಗವಂತರದ ಪುಣ್ಯ ಕಾರ್ಯಕ್ಕಿದೆ, ಕಮ್ಮಿ ಜಾಸ್ತಿ ಇಲ್ಲ. ಯಾವ ಕಲ್ಯಾಣಕ್ಕೆ ನೋಡ್ರಿ, ಯಾವ ಕಲ್ಯಾಣಕ್ಕೆ ಮಾಡಿದ್ರೆ ನಮ್ಮ ಜೀವನ ಒಳ್ಳೆ ಆಗ್ತೈತಿ. ಊಟ ಮಾಡ್ರಿ, ಹೋಳ್ಗೆ ಊಟ ಮಾಡ್ರಿ ಹೊಟ್ಟೆ ತುಂಬತೈತಿ, ಜ್ವಾಳ ರೊಟ್ಟಿ ಮಾಡ್ರಿ ಹೊಟ್ಟೆ ತುಂಬತೈತಿ, ಮತ್ತು ಸಜ್ಜಿ ರೊಟ್ಟಿ ತಿಂದ್ರೆ ಹೊಟ್ಟೆ ತುಂಬತೈತಿ. ನಮಸ್ತು ಭಗವಾನ್ ನಮೋಸ್ತು ಭಗವನ್ ನಮೋಸ್ತು ಭಗವನ್ ನಮೋಸ್ತು ಭಗವನ್. ಜೈನ ಧರ್ಮದ ಅಷ್ಟಮದಗಳು ಯಾವುವು ಮತ್ತು ಅವುಗಳನ್ನು ಹೋಗಲಾಡಿಸಲು ಈ ಪಂಚಮ ಕಾಲದಲ್ಲಿ ನಾವು ಯಾವ ಪುರುಷಾರ್ಥವನ್ನು ಮಾಡಬೇಕು? ಜ್ಞಾನ ಮದ, ರೂಪ ಮದ, ಐಶ್ವರ್ಯ ಮದ, 8 ಮದ ಇದಾವು. ಅಹಂಕಾರ ತ್ಯಾಗ ಮಾಡ್ರೆ ಎಲ್ಲ ಹೋಗ್ತವೆ. ಇನ್ನು ಸಾಕಷ್ಟು ಪ್ರಶ್ನೆ, ಲಾಸ್ಟ್ 2 ಪ್ರಶ್ನೆ ಕೊಟ್ರೆ ಟೈಮ್ ಆಗಿದೆ, ಊಟ ಟೈಮ್ ಆಗಿದೆ, ಮಳೆ ಟೈಮ್ ಇದೆ, ಸಮೋಷಣದ ಪುಷ್ಪವೃಷ್ಟಿ. ಯಾರ ಲಾಸ್ಟ್ ಪ್ರಶ್ನೆ ಯಾರು ಕೇಳವ್ರ? ಓ ಹೆಣ್ಮಕ್ಳೆಲ್ಲರೂ ಎದ್ನಿಲ್ರಿ, ಆರತಿ ತಗೋರಿ. ಪುಷ್ಪವೃಷ್ಟಿ, ಆನೆ ಸಮೋಷಣದಲ್ಲಿ ಪುಷ್ಪವೃಷ್ಟಿ, ಆರತಿ. ಎಲ್ಲರೂ ಮುಟ್ಟಿಗೆ ಬಂದ್ ಮಾಡ್ರಿ. ನಮೋಕಾರ ಮಂತ್ರ ಅನ್ನೋದಿದೆ, ಮುಟ್ಟಿ ಬಂದ್ ಮಾಡ್ರಿ. ಇದು ನಮ್ಮ ಒಂದು ಎನರ್ಜಿ, ಒಂದು ಶಕ್ತಿ ಶರೀರದಲ್ಲಿ ಸಂಚಾರ ಆಗಲಿ ಅಂತೇಳಿ, ಕಷ್ಟ ಉಪಸರ್ಗಳು ದೂರ ಆಗಲಿ ಅಂತ ಮುಟ್ಟಿಗೆ ಬಂದ್ರಿ. ನಮೋ ಅರಹಂತಾನಂ ಮುಟ್ಟಿ ಬಂದ್ ಮಾಡ್ರಿ. ಅನ್ರಿ ಎಲ್ಲರೂ, ನಮೋ ಅರಹಂತಾನಂ, ನಮೋ ಸಿದ್ಧಾನಂ, ನಮೋ ಐರಿಯಾನಂ, ನಮೋ ವಜ್ಜಾಯಾನಂ, ನಮೋ ಲೋವೆ ಸವಸಾಹುನ. 3 ಸಪೆ. ನಮೋ ಅರ್ಹಂತಾನಂ, ನಮೋ ಸಿದ್ಧಾನಂ, ನಮೋ ಐರಿಯಾನಂ, ನಮೋ ವಜ್ಜಾಯಾನಂ, ನಮೋ ಲೋವೆ ಸೌವಸಾಹುನಂ, ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಐರಿಯಾನಂ, ನಮೋ ವಜ್ಜಾಯಾನಂ, ನಮೋ ಲೋವೆ ಸವಸಾಹುನಂ. ಓಂ ನಮೋ ಭೈವದೋ ವಡ್ಢಮಾನಸ ರಿಸಹಂ ಚಕ್ಕಂ ಜಲತಂ ಗಚ್ಚಯಿ ಆಯಾಸಂ ಪಾಯಾಸಂ ಜೈವಾ ವಿವಾದೇವಾ
ಛಂಬೇನ್ ವಾ ರಣಂಗೇನ್ ವಾ ರಾಯೇನ್ ವಾ ಮೋಹೇನ್ ವಾ ಸವಜೀವ ಸತ್ವಾನಂ अपराजितो भवतो भवतो रख रख स्वाहा ಕೈ ಮುಕ್ಕೋರಿ ಭಗವಂತರಿಗೆ ಅಂತರಮನದಿಂದ ನಮಸ್ಕಾರ ಮಾಡ್ರಿ. ಹಂಗ ಶಾಂತರಿಂದ 3 ಸೂಚನಾಗಳು ಕೇಳ್ರಿ ಮಾತಾಡೋಲ್ದ. ಒಂದನೇ ಸೂಚನಾ, ನಿಮ್ಮ ಜೀವನದಾಗ ಒಂದು ದೇವರದ ಮಸ್ತಕಾಭಿಷೇಕ ನೋಡ್ರಿ, ನೀವು 7 ಜನ್ಮ ಸಾರ್ಥಕ ಆಗ್ತೈತಿ. 24 ವರ್ಷ ತಕ ಒಂದು ಪಾರ್ಶ್ವನಾಥ ಭಗವಂತರ ಮಳ್ಯಾಗ ಗಾಳ್ಯಾಗ ಬಿಸಿಲಾಗ ತಪಸ್ಸು ಮಾಡಿದ್ದಾರೆ ಒಂದು ಮೂರ್ತಿ ಸ್ವರೂಪವಾಗಿ. ಆದ ಕಾರಣ ತಾವು ಪ್ರತಿಯೊಬ್ಬರ 30 ತಾರೀಕ 1ನೇ ತಾರೀಕು ಸಾವಿರಾರು ಲಕ್ಷ ಕೆಲಸ ಬಿಟ್ಟು ಎಲ್ಲರೂ ಮಹಾಮಸ್ತಕಾಭಿಷೇಕ ಬರೋದಿದೆ. ಇಂಥ ಮಸ್ತಕಾಭಿಷೇಕ ಆಗಬೇಕಲ್ಲ. ಅಲಗೂರು ಮಸ್ತಕಾಭಿಷೇಕ ಕನ್ಯಾಕುಮಾರಿ ಹಿಡ್ಕೊಂಡು ಹಿಮಾಲಯವರೆಗೆ ಒಂದು ಚರ್ಚಾದ ವಿಷಯ ಆಗಬೇಕು. ಆದ ಕಾರಣ ಆ ದಿವಸ ಎಂಥ ಕೆಲಸ ಇರಲಿ, ಜಮಖಂಡಿ ತಾಲೂಕಾ, ಬಾಗಲಕೋಟೆ ಡಿಸ್ಟಿಕ್, ಬೆಳಗಾವಿ ಡಿಸ್ಟಿಕ್ ಎಲ್ಲರಿಗೆ ಒಂದು ಸಂದೇಶ ಇದೆ. ವಿಜಯಪುರ ಡಿಸ್ಟಿಕ್ ಆ ದಿವಸ ಯಾರೂ ಮನೆಯಾಗಿರೋದಿಲ್ಲ. ನಮ್ಮ ಅಭಿಮಾನ, ಕರ್ನಾಟಕದ ಅಭಿಮಾನ ಕಾರ್ಯಕ್ರಮ ಯಾವುದಾದ್ರೆ ಐತೆ ಅಂದರೆ ಮಹಾಮಸ್ತಕಾಭಿಷೇಕ. ಒಂದು ಆಕಳ ಮಸ್ತಕಾಭಿಷೇಕ ನೋಡಿ ಆನಂದ ಪಡ್ತೈತಿ. ನಮ್ಮ ರಾಜವಾರ್ತಿಕದಲ್ಲಿ, ಕಷಾಯ ಪಾವಡದಲ್ಲಿ, ಧವಲಾದಲ್ಲಿ, ಪದಂ ಪುರಾಣದಲ್ಲಿ ಹೇಳಿದರು, ಯಾರಿಗಿದ್ದಂಥ ಭಗವಂತರ ಮಹಾಮಸ್ತಕಾಭಿಷೇಕ ನೋಡ್ತಾರೋ ಅವರ ಮುಂದಿನ ಜನ್ಮದಲ್ಲಿ ಸ್ವರ್ಗಗತಿ ಪ್ರಾಪ್ತಿ ಮಾಡ್ತಾರೋ. ಆದ ಕಾರಣ 2 ದಿವಸ ನಾವು ಎಲ್ಲ ಕೆಲಸ ಬದಿಗೆ ಹತ್ತಿ ಮಹಾಮಸ್ತಕಾಭಿಷೇಕ ಬರೋದಿತ್ತು. 1ನೇ. 2ನೇ ವಿಷಯ ನೋಡ್ರಿ, ನಮ್ಮ ಹಿರಿಯರುಗಳ ಹೆಣ್ಮಕ್ಳಿಗೆ ಒಂದು ನಾ ಕೆಲಸ ಹೇಳ್ತಾನು. ನಮ್ಮ ಹಿರಿಯರುಗಳ ಕೇಲಿಗತೆ ಭಾಳ ಸಂಸ್ಥಾ ತೆಗಿಬೇಕಾಗಿತ್ತು, ಏನೂ ತೆಗೆದಿಲ್ಲ, ಪಂಚಕಲ್ಯಾಣ ಮಾಡ್ಕೋತ ಹೋದ್ರೆ. ಆದರೆ ಈಗ ಬೇರೆ ಬೇರೆ ಕಡೆ ನಾವು ಸಂಸ್ಥಾ ತೆಗಿತಾ ಇದ್ದಾವು. ತಾವು ಅದಕ್ಕೆ ಸಪೋರ್ಟ್ ಮಾಡಿರಿ. ರೊಕ್ಕದ ಬೇಡ, ಆದರೆ ನಿಮ್ಮ ಮಕ್ಕಳನ್ನ ಅಲ್ಲಿ ಕಳಿಸಿ ಇದ್ದಂಥ ಜೈನ ಸಂಸ್ಥಾ ಬೆಳೆಸುವಂಥ ಪ್ರತಿಜ್ಞೆ ಮಾಡಿರಿ. ನಾಳೆ ಮುಂಜಾನೆ ಮುಂಜಿ ಬಂದನೈತಿ, ಶುರು ಮಾಡಿರಿ. 3 ಸೂಚನಾ ಮುಗೀತು. ಹಲೋ 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 ಸರಿಯಾಗಿ ಮುಂಜಾನೆ 8 ಗಂಟೆಗೆ ತಮ್ಮ ಮಕ್ಕಳನ್ನು ತಯಾರು ಮಾಡ್ಕೊಂಬರ್ಬೇಕು. 9 ಬರ. ಆಮೇಲೆ ಮಧ್ಯಾಹ್ನ ಕಾರ್ಯಕ್ರಮ ಇದೆ, ಮೋಕ್ಷ ಕಲ್ಯಾಣಕ್ಕಿದೆ. ಬರ್ರಿ. ಸಾವಧಾನ್, ಪುಷ್ಪವೃಷ್ಟಿ. ಆನೆ ಬರ್ತಾ ಸ್ವಲ್ಪ ದಾರಿ ಬಿಡಿ ಆನೆಗೆ. श्रावक श्रेष्ठी पुष्पवृष्टि करने हेतु भगवान के समो शरण में जय बोलो, जय बोलो। त्याग तपस्या सब करते, निष्ठिन जिनव
सुप्रजाय सर्वजनलादकराय पुष्पवृष्टिं करोमि ते स्वाहा। ಬನ್ನಿ ನಾವು ನೀವು ಕೂಡಿ ಹಾಡಿ ಕುಣಿಯೋಣ, ಬನ್ನಿ ನಾವು ನೀವು ಕೂಡಿ ಹಾಡಿ ಕುಣಿಯೋಣ, ಕೋಲಾಟವ ಆಡುತ್ತ ನಾವು ಜ್ಯೋತಿ ಬೆಳಗೋಣ, ಕೋಲಾಟವ ಆಡುತ್ತ ನಾವು ಜ್ಯೋತಿ ಬೆಳಗೋಣ, 24ರ ಸ್ಮರಣೆ ಮಾಡೋಣ, 24ರ ಸ್ಮರಣೆ ಮಾಡೋಣ, ಸ್ಮರಣೆ ಮಾಡೋಣ ನಾವು ಜ್ಯೋತಿ ಬೆಳಗೋಣ, ಸ್ಮರಣೆ ಮಾಡೋಣ ನಾವು ಜ್ಯೋತಿ ಬೆಳಗೋಣ. ವೃಷಭ ಅಜಿತ ಶ್ರೀ ಸಂಭವನಾಥ, ವೃಷಭ ಅಜಿತ ಶ್ರೀ ಸಂಭವನಾಥ, ಅಭಿನಂದನ ಸುಮತಿ ಪದ್ಮ ಪ್ರಭುನಾಥ, ಅಭಿನಂದನ ಸುಮತಿ ಪದ್ಮ ಪ್ರಭುನಾಥ, ಸುಪಾರ್ಶ್ವನಾಥ ಚಂದ್ರ ಪ್ರಭರಿಗೆ, ಸುಪಾರ್ಶ್ವನಾಥ ಚಂದ್ರ ಪ್ರಭುರಿಗೆ, ಭಕ್ತಿಯಿಂದ ನಾವು ಹೃದ ಜ್ಯೋತಿ ಬೆಳಗೋಣ, ನಾವು ಆಡೋಣ ಕೋಲಾಟ ಆಡೋಣ, ಕೋಲಾಟವ ಆಡುತ್ತ ನವ ಜ್ಯೋತಿ ಬೆಳಗೋಣ. भक्ति की कागज पे दिल की कलम से पहली बार प्रणाम लिखा, पहली बार प्रणाम लिखा, मैंने खत अपने गुरुवर के नाम लिखा, मैंने खत अपने गुरुवर के नाम लिखा. सुविधे शीतल श्रेयांशनाथा, सुविधे शीतल श्रेयांशनाथा, वासपूज्य विमल आनंदनाथा, वासपूज्य विमल आनंदनाथा, धर्मनाथा श्री शांतिनाथರಿಗೆ, ಧರ್ಮನಾಥ ಶ್ರೀ ಶಾಂತಿನಾಥರಿಗೆ, ಭಕ್ತಿಯಿಂದ ನವರತ್ನ ಜ್ಯೋತಿ ಬೆಳಗೋಣ, ನಾವು ಆಡೋಣ ಕೋಲಾಟ ಆಡೋಣ, ಕೋಲಾಟವ ಆಡುತ್ತ ನವ ಜ್ಯೋತಿ ಬೆಳಗೋಣ. ಎಲ್ಲರೂ ಭಕ್ತಿ ಮಾಡಿ ಚಪ್ಪಾಳೆ ಕಟ್ರಿ.